ಈಗ ನಾವು ಮುಂದಿನ ಭಾಗವಾಗಿ ಆಧ್ಯಾತ್ಮಿಕ ಜ್ಞಾನ ನಮ್ಮ ವೇದಿಕೆಯಲ್ಲಿ ಇವಾಗ ಕಾರ್ಯಾಗಾರ ಏಂಜಲ್ಸ್ ಎನ್ನುವ ವಿಷಯದ ಬಗ್ಗೆ ಕಾರ್ಯಾಗಾರ ನಡೀತಾ ಇದೆ. ಇವತ್ತಿನ 2ನೇ ದಿನ ಕಾರ್ಯಾಗಾರಕ್ಕೆ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಉಮಾರಾಣಿ ಮೇಡಮ್ ಅವರು ಇವಾಗಲೇ ಆಗಮಿಸಿದ್ದಾರೆ. ಈಗಾಗಲೇ ಅವರನ್ನು ನಮ್ಮ ವೇದಿಕೆಗೆ ನಾವು ಈಗ ಆಹ್ವಾನಿಸೋಣ. ಮೇಡಮ್, ಸ್ವಾಗತ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಮಾಸ್ಟರ್ಸ್, ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಇವತ್ತು 2ನೇ ದಿನದ ಕಾರ್ಯಾಗಾರ ನಡೀತಾ ಇರೋದು. ಯಾರಾದ್ರೂ ಮೊದಲನೇ ದಿನದ ಅಂದ್ರೆ ತುಂಬಾ ಜನ ಹೊಸ ಮಾಸ್ಟರ್ಸ್ ಇದ್ದೀರಾ. ಯಾರಾದ್ರೂ ಮೊದಲನೇ ದಿನದ ನೋಡ್ಲಿಲ್ಲ ಅಂತಂದ್ರೆ ಮಹಾವತಾರ ಚಾನಲ್ಗೆ ಹೋಗಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಮೊದಲನೇ ದಿನದ ವಿಡಿಯೋ ಇದೆ, ಎಲ್ಲ ನೋಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಇವತ್ತು 2ನೇ ದಿನದ ಕಾರ್ಯಾಗಾರ ನಡೀತಾ ಇದೆ. ಏಂಜಲ್ಸ್ ಅನ್ನೋ ವಿಷಯ ಬಗ್ಗೆ ನಡೀತಾ ಇದೆ. ಮೇಡಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ ನನ್ನ ಕೋಟಿ ಕೋಟಿ ಶಿರಸಾಷ್ಟಾರ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರ್ ಅವರ ಟೀಮ್ನವರಿಗೂ ಎಲ್ಲರಿಗೂ ನನ್ನ ಅನಂತ ಅನಂತ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು. ಮಾಸ್ಟರ್ಸ್ ಏಂಜಲ್ಸ್ ವರ್ಕ್ಶಾಪ್ ನ ಇವತ್ತು 2ನೇ ದಿನಕ್ಕೆ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ. ಕೆಲವರು ಹೊಸಬ್ರು ಇರ್ಬೋದು ಅಂತ ನಾನು ಆಗ್ಲೇ ಮೇಡಮ್ ಹೇಳಿದ್ರು ಅನ್ಕೊಂಡಿದ್ದೀನಿ. ಅದಕ್ಕೆ 1-2 ನಿಮಿಷ ಏಂಜಲ್ಸ್ ಬಗ್ಗೆ ಹೇಳ್ಬಿಟ್ಟು ಇವತ್ತಿನ ಆರ್ಕೇಂಜಲ್, ಇನ್ನೊಬ್ಬ ಏಂಜಲ್ ಬಗ್ಗೆ ತಿಳ್ಕೊಳ್ಳೋಣ. ಏಂಜಲ್ಸ್ ಅಂದ್ರೆ ದೇವದೂತರು ಅಂತ ಹೇಳ್ತೀವಿ. ಯಾರಿವರು? ದೇವದೂತರು, ಮೆಸೆಂಜರ್ಸ್ ಆಫ್ ಗಾಡ್. ಇವರು ಆಕಾರದಲ್ಲಿ ಚಿಕ್ಕದಾಗಿರ್ತಾರೆ. ಅಂದ್ರೆ ಕೆಲವರು ತುಂಬಾ ಎತ್ತರದಲ್ಲಿ ಇರ್ತಾರೆ, ಆದ್ರೆ ಎಲ್ಲ ನಾರ್ಮಲ್ ಆಗಿ ಏಂಜಲ್ಸ್ ಅಂದ್ರೆ ಚಿಕ್ಕ ರೂಪದಲ್ಲಿ ಇರ್ತಾರೆ. ಇವರಿಗೆ 2 ರೆಕ್ಕೆ ಇರ್ತವೆ. ಆಮೇಲೆ ಒಬ್ಬೊಬ್ರು ಒಂದೊಂದು ಕಲರ್ ಅಲ್ಲೇ ಇರ್ತಾರೆ. ಒಬ್ಬೊಬ್ಬ ಏಂಜಲಿಗೆ ಒಂದೊಂದು ಕಲರ್ ಇರುತ್ತೆ. ಯಾಕೆ ಇವರು, ನಾವು ದೇವ್ರು ಇರ್ತಾರೆ, ಮಾಸ್ಟರ್ಸ್ ಇರ್ತಾರೆ, ಅವ್ರನ್ನ ಕರಿಬೋದಲ್ಲ, ಯಾಕೆ ಇವ್ರು ಏಂಜಲ್ಸ್ ಸಹಾಯ ಬೇಕು ಅಂತಂದ್ರೆ ಇವರು ನಮ್ಮ ಆರಾ ಸುತ್ತಲೂ ಇರ್ತಾರೆ. ಆರಾ ಸುತ್ತಲೂ ಇರ್ತಾರೆ ಇವರು. ಯಾವಾಗ ನಾವು ಕರೆದ ತಕ್ಷಣ ನಮ್ಮೊಳಗೆ ಎಂಟ್ರಿ ಆಗ್ತಾರೆ. ಆದ್ರೆ ಇವರು ಯಾವುದೇ ಕಾರಣಕ್ಕೂ ನಾವು ಕರೆಯದೆ ಬರೋದಿಲ್ಲ. ನಮ್ಮ ಒಂದು ಫ್ರೀ ವಿಲ್ಗೆ ಅವರು ತೊಂದರೆ ಕೊಡೋದಿಲ್ಲ. ನಾವು ಅಕಸ್ಮಾತ್ ಏಂಜಲ್ಸ್ ಕರಿಲಿಲ್ಲ, ನಾವು ಕಷ್ಟದಲ್ಲಿದ್ವಿ, ಅಯ್ಯೋ ಏಂಜಲ್ಸ್ ನಮಗ್ ಬರದೇ ಇಲ್ಲ ಅಂತ ನಾವು ಹೇಳೋದು ತಪ್ಪಾಗುತ್ತೆ. ಅದಕ್ಕೆ ನಾವು ಅವರನ್ನು ಪ್ರೀತಿಯಿಂದ ಕರೆದಾಗ ಮಾತ್ರ ಬಂದು ನಮಗೆ ಸಹಾಯ ಮಾಡ್ತಾರೆ. ನಂತರ ಏಂಜಲ್ಸ್ನ ನಾವು ಸುಮ್ನೆ ಕರಿಬಾರ್ದು. ನಮಗೆ ಎಲ್ಲಾ ಪ್ರಯತ್ನವನ್ನ ಮಾಡಿ ನಮ್ಮ ಕೈಯಲ್ಲಿ ಆಗಲ್ಲ ಅಂದ ಪಕ್ಷದಲ್ಲಿ ಆಗ ಕರಿಬೇಕು. ಅಷ್ಟೇ ಅಲ್ಲ, 100% ನಂಬಿಕೆ ಇರಬೇಕು. ಏನೋ ನಾನು ಕಾಟಾಚಾರಕ್ಕೆ ಕರಿತೀನಿ, ಒಂದು ಟೆಸ್ಟ್ ಮಾಡೋಣ ಅಂತ ಯಾವುದೇ ಒಂದು ಉದ್ದೇಶದಿಂದ ಮಾಡಿದಾಗ ಅವ್ರು ಖಂಡಿತ ಬರೋದಿಲ್ಲ. ನನಗೆ ಸಹಾಯ ಮಾಡಿ ಏಂಜಲ್ಸ್ ಅಂತ ಕರೆದಾಗ ಇವರು ಎಲ್ಲಾ ಏಂಜಲ್ಸ್ ಯಾವ ತರ ಇರ್ತಾರಂದ್ರೆ ನಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ಗೆ ಸಹಾಯ ಮಾಡ್ತಾರೆ, ನಮ್ಮ ಒಂದು ಆರೋಗ್ಯಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಒಬ್ಬೊಬ್ಬ ಏಂಜಲ್ ಒಂದೊಂದು ವಿಷಯಕ್ಕೆ ಅವರು ಹೆಸರುವಾಸಿ ಆಗುತ್ತೆ. ನಿನ್ನೆ ಹೇಳಿದೆ ಏಂಜಲ್ ಆಫ್ ಜಾಯ್ ಅಂಡ್ ಇಂಟ್ಯೂಷನ್ ಅಂತ ಹೇಳಿದೆ, ಹಾನಿಯಲ್ ಅಂತ ಹೇಳಿ ಅವರು. ಇವರು ಆರ್ಕೇಂಜಲ್ ರೇಜಿಯಲ್ ಅಂತ. ಇವತ್ತು ಇವರ ಬಗ್ಗೆ ತಿಳ್ಕೊಳ್ಳೋಣ. ಇನ್ನೊಂದು ಮುಖ್ಯವಾದ ಸಂಗತಿ ಅಂದ್ರೆ ಏಂಜಲ್ಸ್ ನಾವು ಪ್ರೇ ಮಾಡ್ಕೊಂಡ್ವಿ, ಅವರು ಬಂದಿದಾರಿಲ್ಲ ಅಂತ ನಮಗೆ ಹೇಗ್ ಗೊತ್ತಾಗ್ಬೇಕು ಅಂತ ಎಷ್ಟೋ ಜನಕ್ಕೆ ಅನ್ಸ್ತಿರ್ತಾರೆ. ಅದು ಆಗುತ್ತೆ. ಏನಂದ್ರೆ ಏಂಜಲ್ಸ್ ಬಂದಿದ್ದಾರೆ, ಕನೆಕ್ಟ್ ಆಗಿದ್ದಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಹೂವಿನ ವಾಸನೆ, ಸೆಂಟಿನ ವಾಸನೆ ಬರುತ್ತೆ. ನಮ್ಮ ಹತ್ರನೇ ಇವ್ರು ಯಾರೋ ಇದ್ದಾರೆ ಅಂತ ನಮಗೆ ಫೀಲ್ ಆಗ್ತದೆ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ದೇಹ ಬಿಸಿ ಆಗ್ತಾ ಹೋಗುತ್ತೆ. ನಂತರ ಕಿವಿಯಲ್ಲಿ ಬೆಲ್ ಆಗುತ್ತಲ್ಲ, ಆ ತರ ಸೌಂಡ್ ಕೇಳಿಸ್ತಾ ಇರುತ್ತೆ ಅವ್ರು ಕರೆಕ್ಟ್ ಆದ್ರೆ. ನಂತರ ಬಟರ್ಫ್ಲೈ ರೂಪದಲ್ಲಿ ಒಳಗೂ ಇರ್ತಾರೆ, ಮನೆ ಕಾಂಪೌಂಡ್ ಅಲ್ಲೂ ಇರ್ತಾರೆ. ನಂತರ ಮನೆಯಲ್ಲಿ ಪುಕ್ಕಗಳು ಬಿತ್ತಿರ್ತವೆ, ರೆಕ್ಕೆ ಪುಕ್ಕ ಅಂತೀವಲ್ಲ, ಆ ಪುಕ್ಕಗಳು ಬಿದ್ದಿರ್ತವೆ ಹೊರಗಡೆ, ಕಾಂಪೌಂಡ್ ಅಲ್ಲಿ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು. ಆ ತರ ಬಿದ್ದಾಗ ಏಂಜಲ್ಸ್ ನಮ್ಮ ಜೊತೆಗಿದ್ದಾರೆ ಅಂತ ಅರ್ಥ. ನಂತರ ತುಂಬಾ ಬೇಸರದಲ್ಲಿ ಇರ್ತೀವಿ, ಇದ್ದಕ್ಕಿದ್ದಂಗೆ ನಮಗೆ ಏನೋ ಒಂಥರ ಸಂತೋಷ ಆಗ್ತಾ ಇರುತ್ತೆ. ಏನಪ್ಪ ಇದು ಇಷ್ಟು ಬೇಜಾರಾಗಿದ್ದು, ಯಾಕೆ ಸಂತೋಷ ಆಗ್ತಾ ಇದ್ರು ಅಂದ್ರೆ ಆಗ್ಲೂ ಸಹ ಏಂಜಲ್ಸ್ ನಮ್ಮ ಜೊತೆಗೆ ಇದ್ದಾರೆ ಅಂತ ಅರ್ಥ. ಹೀಗೆ
ಅವರು ಎಲ್ಲ ಸೈನ್ಗಳು ಕೊಟ್ಟಿರ್ತಾರ ಅವ್ರು. ಓಕೆ, ಈ ದಿನ ಆರ್ಕ್ಯಾಂಜಲ್ ರೈಸಿಯಲ್ ಬಗ್ಗೆ ತಿಳ್ಕೊಳೋಣ. ಇವರು ಸಹ ಅಷ್ಟೇ ಎಲ್ಲ ಏಂಜಲ್ಸ್ ತರ ನಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ಗೆ ಸಹಾಯ ಮಾಡ್ತಾರೆ. ನಾವು ಎಷ್ಟೋ ಸಲ ನಾವ್ ಅನ್ಕೊಂತಾ ಇರ್ತೀವಲ್ಲ, ನನಗೆ ಯಾಕೋ ಧ್ಯಾನ ಸರಿಯಾಗಿ ಆಗ್ತಾ ಇಲ್ಲ, ಏನು ಎಫೆಕ್ಟ್ ಆಗ್ತಾ ಇಲ್ಲ, ನಾನು ಆಧ್ಯಾತ್ಮಿಕವಾಗಿ ಪ್ರೋಗ್ರೆಸ್ ಆಗ್ತಾ ಇದೀನ ಇಲ್ಲ ಅಂತ ನಮಗೆ ಒಂದು ಗೊಂದಲ ಉಂಟಾಗ್ತಾ ಇರುತ್ತಲ್ಲ. ಆವಾಗ ಏಂಜಲ್ಸ್ ನ ಇವ್ರ ರೈಸಿಯಲ್ ನ ಪ್ರೇ ಮಾಡ್ಕೊಂಡು ಅವರ ಜೊತೆ ಕನೆಕ್ಟ್ ಆದಾಗ ಅವರು ನಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ಗೆ ಸಹಾಯ ಮಾಡ್ತಾರೆ. ನಂತರ ನಾವು ಹಿಂದಿನ ಜನ್ಮದಲ್ಲಾಗ್ಲಿ ಈ ಜನ್ಮದಾಗಲಿ ಎಷ್ಟೋ ಕರ್ಮಗಳನ್ನು ಮಾಡಿರ್ತೀವಲ್ಲ, ಮಾಡಿರ್ತೀವಿ. ಆ ಕರ್ಮಫಲ ಅನುಭವಿಸ್ಲೇಬೇಕು, ಇಲ್ಲ ತಪ್ಪೋದಿಲ್ಲ ಅಲ್ಲ. ಆದ್ರೆ ರೇಸಿಯಲ್ ಜೊತೆ ಕನೆಕ್ಟ್ ಆದ್ರೆ ಆ ಕರ್ಮಗಳನ್ನು ಸಹ ಅವರು ಕ್ಲಿಯರ್ ಮಾಡ್ತಾರೆ. ಇವರು ಎನರ್ಜೀಸ್ ಹೆಂಗಂದ್ರೆ ಇವರು ರೇನ್ಬೋ ಕಲರ್ಸ್ ಅಂದ್ರೆ ರೇನ್ಬೋ ಎನರ್ಜೀಸ್ ಜೊತೆ ಕನೆಕ್ಟ್ ಆಗ್ತಾರೆ. ರೇನ್ಬೋ ಅಂದ್ರೆ ಅದು ಒಂದು ಎನರ್ಜಿ, ಇದು ಆ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿರ್ತಾರೆ. ಇವ್ರ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ಶಕ್ತಿ ತುಂಬಾ ಇರ್ಬೇಕು. ಶಕ್ತಿ ತುಂಬಾ ಇರ್ಬೇಕು ಅಂದ್ರೆ ಮತ್ತೆ ಅಧಿಕವಾಗಿ ಧ್ಯಾನ ಮಾಡಬೇಕು, ಗಂಟೆಗಟ್ಲೆ ಧ್ಯಾನ ಮಾಡಬೇಕು. ಇದು ಎಲ್ಲ ಏಂಜಲ್ಸಿಗೂ ಸಮ. ಇದು ನಾವು ಯಾವುದೇ ಒಂದು ಮಾಸ್ಟರ್ಸ್ ಜೊತೆಗೆ, ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗ್ಬೇಕಂದ್ರು, ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅಂತಂದ್ರು ಕೂಡ ನಮ್ಮಲ್ಲಿ ಶಕ್ತಿ ತುಂಬಿಕೊಂಡಿರ್ಬೇಕು. ನಾನ್ ಧ್ಯಾನನೇ ಮಾಡಲ್ಲಪ್ಪ, ಏಂಜಲ್ ಬೇಕು ನಂಗೆ, ಏಂಜಲ್ ಪ್ಲೀಸ್ ಬನ್ನಿ ಸಹಾಯ ಮಾಡಿ ಅಂದ್ರೆ ಖಂಡಿತ ಬರೋಲ್ಲ ಅವರು. ಎಷ್ಟೋ ಜನ ಎಲ್ಲ ಏನ್ ಮಾಡ್ತಾರಂದ್ರೆ ಏಂಜಲ್ಸ್ ಬಗ್ಗೆ ಹೇಳಿದ್ದಾರೆ, ಏಂಜಲ್ಸ್ ನಾವು ಪ್ರೇ ಮಾಡ್ಕೊಳೋಣ, ಬರ್ತಾರ ಹೆಲ್ಪ್ ಮಾಡ್ತಾರ ಅಂತೇಳಿ ಧ್ಯಾನ ಮಾಡೋದಿಲ್ಲ. ನಂತರ ನಂಬಿಕೆ ಇರೋದಿಲ್ಲ, ಇನ್ನೂ ಏನೋ ಒಂದ್ ಕಾರಣ ಇರುತ್ತೆ. ಅವೆಲ್ಲದನ್ನು ಬಿಟ್ಟು ಸುಮ್ನೆ ಕರೆದು ಅಯ್ಯೋ ಮೇಡಮ್ ಅವರೇ ನೀವೇನೋ ಹೇಳಿದ್ರಿ ಏಂಜಲ್ಸ್ ಬಗ್ಗೆ ನಮಗೆ ಕನೆಕ್ಟೇ ಆಗ್ಲಿಲ್ಲ ಅಂತ. ಇದು ತಪ್ಪು, ಅದು ನಿಮ್ಮ ತಪ್ಪು, ನಾವೇನ್ ಮಾಡಕ್ಕಾಗಲ್ಲ. ಓಕೆ, ಇವರ ಜೊತೆ ಕನೆಕ್ಟ್ ಆದ್ರೆ ನಮ್ಮ ಚೈತನ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇವರೂ ಸಹ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿರ್ತಾರೆ. ಯೂನಿವರ್ಸ್ ಅಂದ್ರೆ ನಮಗೆಲ್ಲ ಗೊತ್ತು, ಬ್ರಹ್ಮಾಂಡ. ಬ್ರಹ್ಮಾಂಡದಲ್ಲಿ ಎಲ್ಲ ಸಂಪತ್ತು ಅಡಗಿದೆ. ಏನ್ ಬೇಕೋ, ಯಾರಿಗೆ ಏನ್ ಬೇಕೋ, ಎಷ್ಟು ಬೇಕೋ ತಗೊಂಡ್ರು ಅದು ಹಾಗೆ ಇರುತ್ತೆ, ಅಕ್ಷಯವಾಗಿರುತ್ತೆ. ಅಂತ ಯೂನಿವರ್ಸ್ ಜೊತೆಗೆ ನಮ್ಮನ್ನು ಕನೆಕ್ಟ್ ಮಾಡ್ತಾರೆ. ಯಾವಾಗ ಇವ್ರ ಜೊತೆಗೆ ನಾವು ಕನೆಕ್ಟ್ ಆಗ್ತೀವೋ ಆಟೋಮೆಟಿಕ್ ಆಗಿ ಯೂನಿವರ್ಸ್ ಜೊತೆಗೆ ನಾವು ಕೂಡ ಕನೆಕ್ಟ್ ಆಗ್ಬಿಡ್ತೀವಿ. ಅಷ್ಟೇ ಅಲ್ಲ, ಯೂನಿವರ್ಸ್ ನಲ್ಲಿರುವ ಅಪಾರವಾದ ಜ್ಞಾನವನ್ನು ನಾವು ಪಡಿಬಹುದು. ಯೂನಿವರ್ಸ್ ಅವಾಗ ಏನಾಗುತ್ತೆ, ಯೂನಿವರ್ಸ್ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ, ಎಲ್ಲ ಒಂದೇ ಅಂತ ಹೇಳಿ ಆ ಒನ್ನೆಸ್ ಫೀಲಿಂಗ್ ಶುರುವಾಗುತ್ತೆ. ಇವರ ಜೊತೆ ಕನೆಕ್ಟ್ ಆದಾಗ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆಲ್ಲ. ಅಂದ್ರೆ ನೋಡ್ರಿ, ನಾವು ಹೇಗಿದೀವಿ ಅಂತ ನಮಗೆ ಗೊತ್ತಿಲ್ಲ. ಈಗ ಅಕಸ್ಮಾತ್ ಉದಾಹರಣೆಗೆ ಸುಮ್ನೆ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀವಿ, ಯಾರೋ ಬಂದು ಏನೋ ಬೈತಾರೆ, ನಿನಗೆ ತುಂಬಾ ಸಿಟ್ಟು ಜಾಸ್ತಿ, ಸ್ವಲ್ಪ ಕಡಿಮೆ ಮಾಡ್ಕೊ ಅಂತಾರೆ. ಅವಾಗ ಕೆಲವರಿಗೆ ಅವಾಗ ಹೌದಾ ನಂಗೆ ಸಿಟ್ಟಿದನ, ಇಷ್ಟು ದಿನ ಅದು ನಂಗೆ ಗೊತ್ತೇ ಇರ್ಲಿಲ್ಲ ಅಂತಂದ್ರೆ ನಾನು ಹೇಗಿದ್ದೀನಿ, ನನ್ನೊಳಗೆ ಏನ್ ಗುಣಗಳಿದಾವಂತ ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಇವ್ರ ಜೊತೆ ಕನೆಕ್ಟ್ ಆದಾಗ ನಮ್ಮನ್ನು ನಮಗೆ ಪರಿಚಯ ಮಾಡಿಸ್ತಾರೆ. ನಿಜವಾದ ನಾನು ಅಂದ್ರೆ ಯಾರು ಅನ್ನೋದನ್ನ ಅರ್ಥ ಮಾಡಿಸ್ತಾರೆ ನಮಗೆ. ಅಷ್ಟೇ ಅಲ್ಲ, ಇವರು ಜೊತೆ ಕನೆಕ್ಟ್ ಆದ್ರೆ ನಮ್ಮ ಲೈಫ್ ಪರ್ಪಸ್ ಅನ್ನು ಅವರು ತಿಳಿಸ್ಕೊಡ್ತಾರೆ. ಆ ಪರ್ಪಸ್ಸು ತಿಳಿಸ್ಕೊಡ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ನಾವೇ ಎಲ್ಲ ಲೈಫ್ ಡಿಸೈನ್ ಮಾಡ್ಕೊಂಡ್ ಬಂದಿರ್ತೀವಿ. ಸಮಸ್ಯೆಗಳಾಗಿರ್ಬೋದು, ಸಂಬಂಧಗಳನ್ನಾಗಿರ್ಬೋದು, ಇನ್ನ ಏನಾದ್ರು ರೋಗಗಳಾಗಿರ್ಬೋದು, ಎಲ್ಲವನ್ನ ನಾವೇ ಡಿಸೈನ್ ಮಾಡ್ಕೊಂಡು ತಗೊಂಡ್ ಬಂದಿರ್ತೀವಿ. ಆದ್ರೆ ಎಷ್ಟೇ ನಾವೇ ತಗೊಂಡ್ ಬಂದಿರ್ತೀವಿ ಅನ್ನುವ ಅರಿವು ಇದ್ರೂ ಸಹ ಕೆಲವೊಮ್ಮೆ ಆ ಸಮಸ್ಯೆಗಳು, ಕಷ್ಟ, ನೋವು ಬಂದಾಗ ಕಂಗಾಲಾಗ್ಬಿಡ್ತೀವಿ. ಆಗ ರೇಸಿಯಲ್ ಏನ್ ಮಾಡ್ತಾರೆ, ಅವ್ರ ಜೊತೆ ಕನೆಕ್ಟ್ ಆದ್ರೆ ನಮಗೆ ಅರ್ಥ ಮಾಡಿಸ್ತಾರೆ ಮತ್ತೆ ನಿಧಾನವಾಗಿ, ಯಾಕೆ ಈ ಕಷ್ಟಗಳು ಬರ್ತಾ ಇದ್ದಾವೆ, ಅವುಗಳನ್ನು ನೀವು ಹೇಗೆ ಎದುರಿಸ್ಬೇಕು, ಆ ಕಷ್ಟಗಳಲ್ಲಿರುವ ರಹಸ್ಯ ಏನು,
ಅದರಿಂದ ನೀವು ಯಾವ ತರ ಪಾಠ ಕಲಿತಾ ಇದ್ರಂತ ನಮಗೆ ತುಂಬಾ ಸೊಗಸಾಗಿ ಅವ್ರು ತಿಳಿಸ್ಕೊಡ್ತಾರೆ. ನೀವ್ ಕೇಳ್ಬೋದು ಅವ್ರು ಬಂದ್ ನಿಂತು ಎಲ್ಲ ಹೇಳ್ತಾರೇನೋ ಅಂತ. ಎಲ್ಲ ಹೇಳೋದಿಲ್ಲ, ಆದ್ರೆ ನಮ್ಮ ಒಳಗೆ ಆ ಇಂಟ್ಯೂಷನ್ಸ್ ಬರೋ ಹಾಗೆ ಮಾಡ್ತಾರ ಅವರು. ಏನೋ ಧೈರ್ಯ ಅವ್ರ ಜೊತೆ ಇದ್ರೆ, ಏನೋ ಸಮಾಧಾನ, ಏನೋ ಒಂದು ಪರಿಹಾರ ಸಿಕ್ಬಿಟ್ಟಿದೆ ಅನ್ನೋ ಒಂದು ನಮಗೊಂದು ತಿಳುವಳಿಕೆ ಬರುತ್ತೆ. ಆಮೇಲೆ ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಹೇಳೋರು ಒಂದ್ ಮಾತು, ಯಾವ್ದಾದ್ರೂ ನಾವು ನಮಗ್ ಗೊತ್ತಾಗೋದಿಲ್ಲ, ಪದೇ ಪದೇ ಅದೇ ಕಷ್ಟ ಬರ್ತಾ ಇರುತ್ತೆ. ಇಲ್ಲ ಹಣಕಾಸ ಆಗಿರ್ಬೋದು, ಇಲ್ಲ ಯಾರದ್ರ ಜೊತೆಗೋ ಒಂದು ಬ್ಯಾಡ್ ಡಿಸ್ಕಷನ್ ಆಗಿರ್ಬೋದು. ಏನಪ್ಪ ಇವರು ಪದೇ ಪದೇ ನನ್ನ ಜೊತೆಗೆ ಬರ್ತಾರೆ, ಜಗಳ ಆಡ್ತಾ ಇರ್ತಾರಂದ್ರೆ ಅದು ನಾವು ಅರ್ಥ ಮಾಡ್ಕೋಬೇಕು. ಆದ್ರ ಆ ಸಮಸ್ಯೆಯಿಂದ ನಾನು ಏನೋ ಪಾಠ ಕಲಿಬೇಕಾಗಿದೆ. ಫಸ್ಟ್ 2 ಸಲ ಬಂದಾಗ ನಾನು ಕಲ್ತಿಲ್ಲ, ಆದ್ರೆ ಮತ್ತೆ ಮತ್ತೆ ಬರ್ತಾ ಇದೆ ಅಂತಂದ್ರೆ ನಾನಿಲ್ಲಿ ಏನೋ ಕಲಿಬೇಕಾಗಿದೆ, ನಾನು ಕಲಿತಿಲ್ಲ ಅಂತ ಅದನ್ನ ತಿಳ್ಕೊಂಡು ಆ ಸಮಸ್ಯೆಗೆ ಏನ್ ಕಾರಣ, ಅದರಿಂದ ನಾನು ಏನ್ ಕಲಿಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಪುನಃ ಆ ಸಮಸ್ಯೆ ನಮ್ಮ ಎದುರಿಗೆ ಬರೋದಿಲ್ಲ. ಅವ್ರು ಯಾವಾಗ್ಲೂ ಹೇಳೋರು ಸರ್. ಈಗ ನೋಡಿ, ನಾವು ಯಾವ್ದೋ ಒಂದು ಕ್ಲಾಸ್ ಅಲ್ಲಿ ಓದ್ತಾ ಇರ್ತೀವಿ ಅಲ್ಲ, ಮಕ್ಕಳನ್ನೇ ತಗೊಳ್ರಿ ಎಕ್ಸಾಂಪಲ್, ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲು ಯಾವ್ದೇ ಆಗಿರ್ಬೋದು. ಚೆನ್ನಾಗಿ ಓದಿ ಪರೀಕ್ಷೆ ಬರೆದ್ರೆ ಅವಾಗ ಏನ್ ಮಾಡ್ತಾರೆ, ಮುಂದಿನ ಕ್ಲಾಸ್ ನಲ್ಲಿ ಕೂಡಿಸ್ತಾರೆ ಅಲ್ಲ. ಆದ್ರೆ ನಾವು ಫೇಲ್ ಆದ್ರೆ ಏನ್ ಮಾಡ್ತಾರೆ, ಮತ್ತೆ ಅದೇ ಕ್ಲಾಸ್ ಅಲ್ಲಿ ಕೂಡಿಸ್ತಾರೆ. ಹೌದಾ? ಮತ್ತೆ ಬರೀಬೇಕು. 6th ಎಕ್ಸಾಮ್ ಬರ್ದಿರ್ತೀವಿ, ಫೇಲ್ ಆಯ್ತು, ಮತ್ತೆ 6th ಎಕ್ಸಾಮ್ ಬರೀಬೇಕು. ಅದರಂತೆ ನಾವು ನಮ್ಮ ಜೀವನದಲ್ಲಿ ಎದುರಾಗೋ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿದ್ರೇನೆ ಮುಂದೆ ಹೋಗೋದು, ಆತ್ಮದ ಉನ್ನತಿ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲಿ ಇದ್ದವರು ಅಲ್ಲೇ ಇದ್ದು ಬಿಡ್ತೀವಿ, ನಮ್ಮ ಆತ್ಮ ಉನ್ನತಿ ಆಗೋದೇ ಇಲ್ಲ. ನಂತರ ನಮ್ಗೆಲ್ಲ ಗೊತ್ತೇ ಇದೆ ಅಲ್ಲ, ಈ ಜೀವನ ಅನ್ನೋದು ಒಂದು ಗಿಫ್ಟ್, ಗಾಡ್ ಗಿಫ್ಟ್. ಲೈಫ್ ಅಂದ್ರೆ ಅಷ್ಟು ಈಸಿ ಅಲ್ಲ. ತುಂಬಾ ಜನ ಅದನ್ನ ಯಾವ ತರ ಮಾಡ್ಕೊಂಡಿದಾರಂದ್ರೆ, ಏನಪ್ಪಾ ಜೀವನ ಇದು ಅನ್ನೋ ಅಷ್ಟ್ರ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ. ಕೆಲವ್ರನ್ನ ಕೇಳ್ರಿ, ಏನ್ರಿ ಹೇಗಿದ್ರ, ಏನೋ ಇದನ್ ಬಿಡ್ರಿ ಭೂಮಿಗೆ ಭಾರವಾಗಿ ಅಂತ. ಇನ್ನ ಸ್ವಲ್ಪ ವಯಸ್ಸಾದ ಕೇಳ್ರಿ, ಅಯ್ಯೋ ಏನ್ ಬಿಡ್ರಿ ಕಾಡು ಬಾ ಅನ್ನತ್ತೆ, ಊರು ಹೋಗು ಅನ್ನತ್ತೆ. ಇನ್ನ ಕೆಲವು ಏನ ಬಿಡ್ರಿ ಎಲ್ಲ ಇದೆ, ಆದ್ರೂ ಏನೋ ಒಂಥರ ಮನ್ಸಿಗೆ ಸಮಾಧಾನ, ಸಂತೋಷ, ಉತ್ಸಾಹನೇ ಇಲ್ಲ. ಯಾಕೆ ಈ ಮಾತುಗಳು? ಜೀವನ ಅಂದ್ರೆ ಏನು, ಎಷ್ಟು ಚೆನ್ನಾಗಿದೆ, ಅದ್ಭುತವಾದಾಗಿದೆ ಜೀವನ. ನಾವು ಅದನ್ನ ಬದಲಾಯಿಸ್ಕೊಳ್ಳೋದು ನಮ್ಮ ಕೈಲೇ ಇದೆ. ಖುಷಿ ಖುಷಿಯಾಗಿರ್ಬೇಕು. ಅನುಕ್ಷಣ ಒಂದು ಹಬ್ಬದ ತರ ಆಚರಿಸ್ಕೋಬೇಕು ನಾವು ಪ್ರತಿ ನಿಮಿಷ. ಭಗವಂತ ಎಷ್ಟು ಒಳ್ಳೆ ಜನ್ಮ ಕೊಟ್ಟಿದ್ಯಪ್ಪ, ಎಷ್ಟು ಧ್ಯಾನ ಕೊಟ್ಟಿದೀಯ, ಎಷ್ಟು ಜ್ಞಾನ ಕೊಟ್ಟಿದೀಯ, ನಾನು ಎಂಥ ಭಾಗ್ಯವಂತ, ನಿನಗೆಷ್ಟು ಕೃತಜ್ಞತೆಗಳನ್ನ ಅರ್ಪಿಸಿದ್ರು ಸಹ. ಹಾಗೆ ನಮ್ಮ ಗುರುಗಳಿಗೂ ಅಷ್ಟೇ ಅಲ್ಲ, ಇಂಥ ಒಳ್ಳೆ ಅದ್ಭುತವಾದ ಜ್ಞಾನ ಕೊಟ್ಟಿದ್ದಕ್ಕೆ ಈ ದಿನ ನಾವು ಈ ತರ ಒಂದು ಸ್ಥಾನದಲ್ಲಿ ಇದ್ದೀವಿ ಅಲ್ಲ. ಇದನ್ನೆಲ್ಲ ನಾವು ತಿಳ್ಕೊಂಡು ಏನ್ ಮಾಡ್ಬೇಕು, ಸಂತೋಷ ಪಡ್ಬೇಕು, ಆಕ್ಟಿವ್ ಆಗಿರ್ಬೇಕು ಅನ್ನೋ ಕ್ಷಣ. ಕೆಲವ್ರು ಇರ್ತಾರ ನೋಡ್ರಿ, ಎಷ್ಟೇ ವಯಸ್ಸಾದ್ರೂ ಉತ್ಸಾಹ, ಇನ್ನು ಯುವಕರಿದ್ದ ಹಾಗಿರ್ತಾರ. ಅವ್ರಿಗೆ ವಯಸ್ಸು ಅದಕ್ಕೆ ಹೇಳ್ತಾರೆ ತಿಳಿದಂತವ್ರು, ವಯಸ್ಸು ದೇಹಕ್ಕೆ ಮನಸ್ಸಿಗೆ ಅಲ್ಲ. ನಿಜ, ನಾವು ಮನಸ್ಸನ್ನ ಹೇಗೆ ಇಟ್ಕೊಂಡಿರ್ತೀವೋ ಅದೇ ತರ ನಮ್ಮ ದೇಹ ರಿಯಾಕ್ಟ್ ಆಗುತ್ತೆ. ಅಯ್ಯೋ ವಯಸ್ಸಾಯ್ತಪ್ಪ, ನನ್ ಕೈಲಿ ಏನೂ ಆಗಲ್ಲಪ್ಪ, ಇನ್ಮೇಲೆ ನನ್ ಕೆಲ್ಸನೂ ನನ್ ಕೈಲಾಗಲ್ಲ, ಸುಮ್ನೆ ಸ್ವಾಮಿ ರಾಮ ಅಂತ ಮಾಡಿದ್ದು ಊಟ ಮಾಡಿ ಒಂದ್ ಕಡೆ ಕೂತ್ಕೊಂಡಿರ್ತೀನಿ. ಯಾಕೆ? ಏನ್ ಬೇಕಾದ್ ಮಾಡ್ಬೋದು, ನಮ್ಮ ಭಾವನೆಯಲ್ಲೇ ಇರುತ್ತೆ. ಅದಕ್ಕೆ ಅಂತಾರಲ್ಲ, ಯದ್ ಭಾವಂ ತದ್ಭವತಿ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳ್ತಾರೆ. ನಿನ್ನ ವಾಸ್ತವಕ್ಕೆ ನೀನೇ ಕಾರಣ. ಹೀಗೆ ನಾವ್ ಏನ್ ಅನ್ಕೊಂಡ್ರೆ ಅದು ಆಗ್ತದಂದ್ಮೇಲೆ, ನೀನು ಎಲ್ಲ ನೋವಿನ ಉದ್ಗಾರಗಳು, ನೆಗೆಟಿವ್ ಥಿಂಕಿಂಗ್ ಎಲ್ಲವೂ ರಿಯಾಲಿಟಿಯಲ್ಲಿ ಬರುತ್ತೆ. ಅದಕ್ಕೆ ಈ ಜೀವನ ಅನ್ನೋದು ತುಂಬಾ ಮಹತ್ವವಾದ್ದು. ಮಾನವರಾಗಿ ಹುಟ್ಟಿ ಪಾಠಗಳನ್ನು ಕಲಿತು ಆತ್ಮವನ್ನು ಬೆಳೆಸಿ ಮುಂದಿನ ಹಂತಗಳಿಗೆ ನಾವು ಹೋಗ್ಬೇಕು. ಈ ತರದ, ಅದಕ್ಕೆ ಹೇಳ್ತಾರೆ, ಈ ತರದ ಒಂದು ಕಲಿಕೆ ಯಾವ ಪ್ಲಾನೆಟ್ ಅಲ್ಲೂ ಇಲ್ಲ ಅಂತ. ಅದಕ್ಕೆ ಎಷ್ಟೋ ಜನ ಮಾಸ್ಟರ್ಸ್ ಈ ಭೂಮಿಯಲ್ಲಿ ಹುಟ್ಟಬೇಕು ಅಂತೇಳಿ ಅವ್ರು ಕಾಯ್ತಾ ಇದ್ದಾರೆ, ಅವರು ಇಷ್ಟಪಡ್ತಾ ಇದಾರೆ. ಅದಕ್ಕೋಸ್ಕರ ಆದ್ರೆ ಅವ್ರು ಇಷ್ಟಪಡ್ತಾ ಇದಾರೆ ಅಂತೇಳಿ ಮಾಸ್ಟರ್ಸ್ ಯಾವ ಗರ್ಭದಲ್ಲಿ ಪ್ರವೇಶ ಮಾಡಕ್ ಇಷ್ಟಪಡೋದಿಲ್ಲ. ಅವರಿಗೆ
ಸಸ್ಯಾಹಾರ ಮತ್ತು ಧ್ಯಾನಿಯ ಗರ್ಭ ಬೇಕು ಅವರಿಗೆ, ಮಾಸ್ಟರ್ಸ್ಗೆ. ನೋಡ್ರಿ, ಅಂದ್ರೆ ಅಂತ ಹೊಟ್ಟೆಯಲ್ಲಿ ಹುಟ್ಟಿ ಅವರೂ ಸಹ ಉನ್ನತವಾಗಿ ಜೀವನ ಮಾಡ್ಬೋದು. ಅವ್ರು ಏನ್ ಅನ್ಕೊಂಡಿದ್ರ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಸಾಧ್ಯನೇ ಆಗಲ್ಲ. ಅಕಸ್ಮಾತ್ ಪ್ರೆಗ್ನೆಂಟ್ ಇದ್ದಾಗ ಅಂತ ಮಾಸ್ಟರ್ಸ್ ಪ್ರವೇಶ ಮಾಡಿದ್ರೆ, ಅವ್ರು ನಾನ್ ವೆಜ್ ತಿಂದು ಧ್ಯಾನ ಮಾಡದೇ ಇದ್ರೆ ಏನಾಗುತ್ತೆ, ಆ ಮಗುವಿನ ಬೆಳವಣಿಗೆ ಅಂದ್ರೆ ಮೆಂಟಲ್ ಬೆಳವಣಿಗೆ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಅದಕ್ಕೆ ಅವರು ಒಂದು ಸಸ್ಯಾಹಾರ ಮತ್ತು ಧ್ಯಾನಿಯ ಗರ್ಭಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಎಷ್ಟು ಅವ್ರು ಏನ್ ಮಾಸ್ಟರ್ಸ್ ಹೇಗಂದ್ರೆ, ಹಾಸ್ಟೆಲ್ ಮಾಸ್ಟರ್ಸ್ ಅಂದ್ರೆ ಅವ್ರು ಹುಟ್ಟಬಹುದು, ಹುಟ್ಟದೇ ಇರ್ಬೋದು, ಆ ತರ ಸ್ವತಂತ್ರ ಇರುತ್ತೆ. ಆದ್ರೆ ಅವರು ಹುಟ್ಟಬೇಕು, ನಾವಿನ್ನ ಕಲಿಬೇಕು ಅಂತ ಇಚ್ಛೆ ಪಡ್ತಾ ಇದ್ರೆ ಅವರು ಹುಟ್ಟಿ ಬರ್ಬೋದು. ಹೀಗೆ ಧ್ಯಾನದಿಂದ ನಾವು ಸಮಸ್ಯೆಗಳನ್ನು ಸ್ವೀಕರಿಸುವ ಒಂದು ರೀತಿ ಬದಲಾಗಿ ಹೋಗುತ್ತೆ. ಅದಕ್ಕೆ ಆರ್ಕೇಂಜಲ್ ರೇಸಿಯಲ್ ಏನ್ ಮಾಡ್ತಾರೆ, ನಮ್ಮ ಆತ್ಮದ ಉನ್ನತಿಗೆ ಏನ್ ಸಹಾಯ ಬೇಕು ಅದನ್ನ ಅವರು ಮಾಡ್ತಾರೆ. ಇವರು ಹೇಗೆ ಅಂದ್ರೆ ಒಂದು ಟ್ರೆಜರರಿ ಇದ್ದಾಗ, ಟ್ರೆಜರ್ ಇದ್ದಾಗ, ಖಜಾನೆ ಅಂತೀವಲ್ಲ ಆ ತರ ಇದ್ದಾಗೆ ರೇಸಿಯಲ್ ಅವರು. ಇವ್ರ ಜೊತೆ ಕನೆಕ್ಟ್ ಆಗಿ ಧ್ಯಾನ ಮಾಡಿದ್ರೆ ಯೂನಿವರ್ಸಿನ ಜ್ಞಾನ ಎಲ್ಲ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನಾವು ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ಕೊಂಡ್ರು ಸಹ ಇವ್ರು ನಮಗೆ ಸಹಾಯ ಮಾಡ್ತಾರೆ. ನಂತರ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಇಂದ ಜ್ಞಾನ ತೆಗೆದುಕೊಂಡು ಅವ್ರು ನಮಗೆ ನೀಡ್ತಾರೆ. ಈಗ ಸಪೋಸ್ ನಾವೆಲ್ಲೋ ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಅವ್ರನ್ನ ನಾವು ಒಂದು ಕ್ಲಾಸ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಪ್ರೇ ಮಾಡ್ಬೇಕು. ನೀವೇ ನಿಂತು ಈ ಒಂದು ಕ್ಲಾಸ್ ಅನ್ನು ಅದ್ಭುತವಾಗಿ ನಡೆಸ್ಕೊಡ್ರಿ. ಇಲ್ಲಿ ಇರ್ಬೋದು ಏಂಜಲ್ಸ್, ನನ್ ಬಗ್ಗೆ ಹೇಳ್ತಾ ಇದ್ರಂತ ಎಷ್ಟೋ ಜನ ಏಂಜಲ್ಸ್ ಇರ್ಬೋದು, ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ, ಹೌದಾ? ಆತರ ಅವ್ರನ್ನ ಕೇಳಿದಾಗ ಧ್ಯಾನ ಪ್ರಚಾರ ಮಾಡೋಕ್ಕೂ ಅವರೇ ಬಂದು ಕೇಳ್ತಾರೆ. ಕೆಲವರು ನಮಗೆ ಧ್ಯಾನ ಹೇಳ್ಕೊಡಿ ಅಂತೇಳಿ. ಈ ತರ ಅವ್ರು ನಮಗೆ ಒಂದು ಧ್ಯಾನದ ಪ್ರಚಾರದಲ್ಲಿ ಸಹಾಯ ಮಾಡ್ತಾರೆ. ಆಮೇಲೆ ಏನಾದ್ರೂ ಗುಟ್ಟುಗಳಿದ್ರೆ ನಮ್ಮ ಜೀವನದಲ್ಲಿ, ನಮಗೆ ಕೆಲವು ಗುಟ್ಟುಗಳು ಗೊತ್ತಿರೋದಿಲ್ಲ, ಅಂದ್ರೆ ಏನೋ ಒಂದು ಆಸ್ತಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಬೇರೆ ಯಾವ್ದಾದ್ರೂ ಆಗಿರ್ಬೋದು, ಆ ತರ ಗುಟ್ಟುಗಳಿದ್ದರೆ ಇವರು ಅದನ್ನ ನಮಗೆ ತಿಳಿಸ್ಕೊಡ್ತಾರೆ. ಹೇಗೆ ತಿಳಿಸ್ಕೊಡ್ತಾರೆ ಅಂದ್ರೆ, ಧ್ಯಾನದ ಮೂಲಕ ಅವರ ಜೊತೆ ಕನೆಕ್ಟ್ ಆದಾಗ ಒಂದು ವಿಷನ್ ಆದ್ರೂ ಬರ್ಬೋದು, ಇಂಟ್ಯೂಷನ್ ಆದ್ರೂ ಬರ್ಬೋದು. ಈ ತರ ಅವರು ನಮಗೆ ನಮ್ಮ ಗುಟ್ಟನ್ನು ತಿಳಿಸ್ಕೊಡ್ತಾರೆ. ರೇಸಿಯಲ್ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಷ್ಟು ಸಪೋರ್ಟ್ ಅಂದ್ರೆ ಟೈಮ್ ಟು ಟೈಮ್ ನಿಮಗೆ ಯಾವ ಗೈಡೆನ್ಸ್ ಬೇಕಂದ್ರೂ ಕೊಡ್ತಾರೆ ಅವರು. ಈ ಭೂಮಿ ಮೇಲೆ ನಮ್ಮ ಲೈಫ್ ಹ್ಯಾಪಿ ಆಗಿರ್ಲು ಅವರು ಸಹಾಯ ಮಾಡ್ತಾರೆ. ಆಮೇಲೆ ನಮ್ಮ ಸಿಕ್ತ್ ಸೆನ್ಸ್ ಅವರು ಜಾಸ್ತಿ ಮಾಡ್ತಾರೆ. ಇನ್ನ ಕೆಲವರಿಗೆಲ್ಲ ನೀವಾಗ್ಲೇ ಕೇಳಿರ್ಬೋದು, ಆಟೋ ರೈಟಿಂಗ್, ಚಾನ್ಲಿಂಗು ಇವೆಲ್ಲ ಕೇಳಿದಿರಲ್ಲ. ಇದೆಲ್ಲ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಇವ್ರ ಮುಖಾಂತರ ನಮಗೆ ಚಾನ್ಲಿಂಗ್ ಆಗಿರ್ಬೋದು, ಮತ್ತೆ ಆಟೋ ರೈಟಿಂಗ್ ನಲ್ಲಿ ಮೆಸೇಜ್ಗಳು ಇವೆಲ್ಲವೂ ನಮಗೆ ಸಿಗ್ತಾ ಹೋಗ್ತವೆ. ಯಾರಿಂದಾದ್ರೂ ಸಿಗಬಹುದು. ಸಪೋಸ್ ನಾವೇನೋ ಬೇಕಾಗಿತ್ತು ನಮಗೆ, ಏನಪ್ಪ ನಮ್ ಏಂಜಲ್ ನನಗೆ ಪ್ಲೀಸ್ ಇಂತ ಒಂದು ಮೆಸೇಜ್ ಬೇಕು, ತಿಳಿಸ್ಕೊಡ್ರಿ ಅಂದ್ರೆ ಸಡನ್ ಆಗಿ ಯಾವುದೋ ಒಂದು ಯೂಟ್ಯೂಬ್ ಓಪನ್ ಮಾಡ್ತೀವಿ, ಯಾರೋ ಒಂದು ಮಾಸ್ಟರ್ ಏನೋ ವಿಷಯ ನಮಗೆ ಬೇಕಾದ ಅಂತ ಸಿಕ್ಬಿಡುತ್ತೆ. ಇಲ್ಲ ಕ್ಲಾಸ್ ಅಟೆಂಡ್ ಆಗಿರ್ತೀವಿ, ನಮಗೆ ಸಿಕ್ಬಿಡುತ್ತೆ. ಇದು ಎಲ್ಲಿಂದ ಸಿಕ್ತು, ಅದ್ಯಾಕೆ ಆ ತರ ಕೊಟ್ರು ಅಂತ ನಾವು ಲಾಜಿಕ್ ಮೈಂಡ್ ಅನ್ನು ಉಪಯೋಗಿಸಬಾರ್ದು. ನಮಗೆ ವಿಷಯ ಸಿಗ್ತಾ ಇಲ್ಲ ಅಷ್ಟೇ ಮುಖ್ಯ. ಆ ಜ್ಞಾನ ಗೊತ್ತಾಯ್ತಲ್ಲ, ಆಯ್ತು, ಅದನ್ನ ಇವ್ರು. ಆಮೇಲೆ ಕೆಲವರಿಗೆ ವಿಷನ್ಸ್ ಕಾಣಿಸ್ತಾ ಇರುತ್ತಲ್ಲ, ತುಂಬಾ ಜನರಿಗೆ ವಿಷನ್ಸ್. ಆ ವಿಷನ್ಸ್ ಕಾಣಿಸುವಾಗ ಏನಾಗುತ್ತೆ, ಕೆಲವ್ರು ಕ್ಲಿಯರ್ ಇರೋದಿಲ್ಲ, ಸ್ವಲ್ಪ ಮಸಕ್ ಏನೋ ಕಾಣಿಸುತ್ತೆ. ಆದ್ರೆ ಇವ್ರ ಜೊತೆ ಕನೆಕ್ಟ್ ಆದಾಗ ಏನಂತ, ಆ ವಿಷನ್ಸ್ ಅನ್ನೋದು ಕ್ಲಾರಿಟಿ ಬರುತ್ತೆ, ಕ್ಲಿಯರ್ ಆಗಿ ಕಾಣ್ತಾ ಹೋಗುತ್ತೆ. ಆಮೇಲೆ ಒಂದೊಂದ್ಸಲ ನಮ್ಗೆ ಏನಾಗುತ್ತೆ, ಪ್ರೇ ಮಾಡಿರ್ತೀವಿ, ಆದ್ರೂ ಇವ್ರ ಜೊತೆ ನಮಗೆ ಕನೆಕ್ಟ್ ಆಗಿದೀವಾ ಇಲ್ಲ ಅಂತ ಡೌಟ್ ಬರುತ್ತೆ. ಅವಾಗ ಅವರು ಪ್ರೂಫ್ ಕೇಳ್ಬೇಕು. ಹೌದು, ನಾನೇನೋ ಕೇಳ್ದೆ, ನನಗೊಂದು ಪ್ರೂಫ್ ಕೊಡ್ರಿ ಅಂತ ಏನ್ ಮಾಡ್ತಾರೆ, ಅವಾಗ ಒಂದು ಹೂವಿನ ವಾಸನೆ ಅನುಭವಕ್ಕೆ ಬರುತ್ತೆ. ನಮ್ಗೆ ಪ್ರೂಫ್ ಕೇಳಿದ್ವಲ್ಲ, ಅವರು ಇಲ್ಲ ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಆಮೇಲೆ ಎಷ್ಟೋ ಸಲ ನಾವು ಬೇಜಾರ್ನಲ್ಲಿ ಇದ್ದಾಗ ಇವ್ರನ್ನ ಕೇಳ್ಕೊಂಡ್ರೆ ನಮ್ಮ ಮೂಡನ್ನು ಸಹ ಅವ್ರು ಸರಿ ಮಾಡ್ಬಿಡ್ತಾರೆ. ಆಮೇಲೆ ನಮ್ಮ ಎಮೋಷನ್ಸ್, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲರಿಗಿರುತ್ತೆ ಎಮೋಷನ್ಸ್ ಅಲ್ಲ. ಎಷ್ಟು ಎಮೋಷನ್ ಅಂದ್ರೆ, ಸುಮ್ಮನೆ ದುಃಖ ಪಟ್ಟು ಯೋಚನೆ ಮಾಡಿ 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 ನಮ್ಮ ಎಲ್ಲಾ ಚಕ್ರಗಳಲ್ಲಿ ಎಮೋಷನ್ಸ್ ತುಂಬ್ಕೊಂಡ್ಬಿಟ್ಟಿರ್ತೀವಿ ನಾವು.
ಈ ಚಕ್ರ ಬ್ಯಾಲೆನ್ಸ್ ಕ್ಲಿಯರೆನ್ಸ್ ಮಾಡಿದಾಗ ಫಸ್ಟ್ ಹೇಳ್ದದೆ, ನಿಮ್ಮ ಚಕ್ರಗಳಲ್ಲಿರುವ ಎಮೋಷನ್ಸ್, ಬೇಡವಾದ ಆಲೋಚನೆಗಳು, ವಿಚಾರಗಳನ್ನೆಲ್ಲ ಹೊರಗಾಕ್ರಿ ಅಂತ. ಅಂದ್ರೆ ಈ 7 ಚಕ್ರಗಳಲ್ಲಿ ಅಷ್ಟು ತುಂಬ್ಕೊಂಡ್ಬಿಟ್ಟಿದೀವಿ ನಾವು. ಆದ್ರೆ ಆ ಎಮೋಷನ್ಸ್ ಬ್ಯಾಲೆನ್ಸ್ ಮಾಡಕ್ಕೂ ನಮಗೆ ಗೊತ್ತಾಗಲ್ಲ, ಹೇಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ಅಂತ ಸಮಯದಲ್ಲಿ ಇವರು ನಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಮಾಡಿ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ನಮಗೆ ತಿಳಿಸ್ಕೊಡ್ತಾರೆ, ಇಲ್ಲ ಕ್ಲಿಯರ್ಗೂ ಮಾಡ್ತಾರೆ ನಾವು ಕೇಳ್ಕೊಂಡ್ರೆ. ನಂತರ ನೋಡ್ರಿ, ಎಲ್ಲಾ ಏಂಜಲ್ಸ್ ಕೆಲವು ಕಾಮನ್ ಫ್ಯಾಕ್ಟರ್ಸ್ ಇರ್ತಾವ. ಇವರು ಸಹ ನಮ್ಮ ಸಂಬಂಧಗಳನ್ನು ಸ್ಟ್ರಾಂಗ್ ಮಾಡ್ತಾರೆ, ನಮ್ಮೊಳಗಿನ ಡಿವೈನ್ ಎನರ್ಜಿಯನ್ನು ಸಹ ಜಾಗೃತಗೊಳಿಸ್ತಾರೆ. ಇವರು ನಮ್ಮ ಭೂಮಾತೆ ಜೊತೆ ಕನೆಕ್ಟಿವಿಟಿಯನ್ನು ಜಾಸ್ತಿ ಮಾಡ್ತಾರೆ. ನಂತರ ನಮ್ಮಲ್ಲಿ ಎಷ್ಟೋ ಓಲ್ಡ್ ಬಿಲೀಫ್ಸ್ ಇರ್ತಾವಲ್ಲ, ಸಿಸ್ಟಮ್ ನಮಗೆ ಗೊತ್ತಿರಲ್ಲ, ಮುಂಚೆಯಿಂದನೂ ಬರ್ತವೆ. ಇಷ್ಟೆಲ್ಲಾ ಕೇಳ್ತಿರ್ತೀವಿ, ಕ್ಲಾಸ್ ಕೇಳ್ತಿರ್ತೀವಿ, ಧ್ಯಾನ ಮಾಡ್ತೀವಿ, ಆದ್ರೂ ಕೆಲವು ಮೂಢನಂಬಿಕೆಗಳನ್ನು ಎಷ್ಟೋ ಜನ ಬಿಡೋದಿಲ್ಲ ಅಲ್ಲ. ಅಂತ ಬಿಲೀಫ್ ಸಿಸ್ಟಮ್ ಅನ್ನು ಸಹ ಇವರು ಬದಲಾಯಿಸ್ತಾರೆ. ಆಮೇಲೆ ನಮಗೆ ಎಲ್ಲಾ ತರದಲ್ಲೂ ಸ್ಪಿರಿಚುವಲ್ ಆಗಿ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕೆಲವೊಮ್ಮೆ ನಾವು ಧ್ಯಾನಕ್ಕೆ ಕೂತ್ಕೊಂಡಿರ್ತೀವಲ್ಲ, ಮೆಸೇಜಸ್ ಬರ್ತಾವ ಮಾಸ್ಟರ್ಸ್ ಇಂದ, ಸಹಜ ಅರ್ಥನೇ ಆಗೋದಿಲ್ಲ ಅವು ಕೆಲವರಿಗೆ, ಏನಿದು ಅಂತ. ನಾವು ಅವಾಗ ಏಂಜಲ್ಸ್ ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅದನ್ನ ನಮಗೆ ಸುಲಭವಾಗಿ ಅರ್ಥ ಮಾಡಿಸ್ತಾರೆ, ಅರ್ಥ ಆಗೋಗೆ ಗೈಡೆನ್ಸ್ ಕೊಡ್ತಾರೆ. ನಂತರ ನಮ್ಮ ಪಾಸ್ಟ್ ಲೈಫ್ ನ ಎಷ್ಟೋ ಮೆಮರೀಸ್ ಅನ್ನ ಇವ್ರು ನಮಗೆ ಅರ್ಥ ಮಾಡಿಸ್ತಾರೆ, ನೆನ್ಪು ಮಾಡ್ಕೊಡ್ತಾರೆ. ಮತ್ತೆ ನಮ್ಮಲ್ಲಿ ಕ್ರಿಯೇಟಿವಿಟಿ ಬೆಳೆಯೋಕೆ ಇವರು ಸಹಾಯ ಮಾಡ್ತಾರೆ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಅಂದ್ರೆ ಈಗ ನೋಡ್ರಿ, ಈಗ ಎಷ್ಟೋ ಜನ ಧ್ಯಾನ ಮಾಡ್ತಾ ಇರ್ತೀವಲ್ಲ, ತುಂಬಾ ಪ್ರಶ್ನೆಗಳು ಹುಟ್ಕೊಳ್ತಾ ಇರ್ತವೆ. ಏನಪ್ಪ ಇದು, ಇಷ್ಟೊಂದು ಪ್ರಶ್ನೆಗಳು ಹುಟ್ಟುತ್ತಾ ಇದಾವಲ್ಲ ಅಂತ. ಆದ್ರೆ ಅವರ ಸಹಾಯವನ್ನು ಕೇಳಿದಾಗ ಆ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ತುಂಬಾ ನಾಲೆಡ್ಜ್ ಇದೆ ಅವರಲ್ಲಿ, ಅವ್ರ ಜೊತೆ ಕನೆಕ್ಟ್ ಆದ್ರೆ ಸಾಕು, ಎಷ್ಟೋ ನಾಲೆಡ್ಜ್ ನಮಗೂ ಸಿಗುತ್ತೆ. ನಮ್ಮನ್ನ ಇಷ್ಟು ತಾಯಿ ತರ ಅವರು ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ ಏಂಜಲ್ಸ್, ಅಷ್ಟು ಇರ್ತಾರ ಅವರು. ತುಂಬಾ ಜನ ಒಂಟಿ ಅಂತ ಅನ್ಕೊಂತಿರ್ತಾರಲ್ಲ, ಅವ್ರಿಗೆ ಯಾವಾಗ್ಲೂ ಇವ್ರು ಸಹಾಯ ಮಾಡಿ, ನಾನಿದ್ದೀನಿ, ನೀವು ಹೆದರಬೇಡಿ, ನೀವೇನು ಒಂಟಿ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವರು ರೇನ್ಬೋ ಕಲರ್ ನಲ್ಲಿ ಇರ್ತಾರೆ ಏಂಜಲ್ಸ್. ಇವರ ಒಂದು ನಂಬರ್ ಏನಂದ್ರೆ 679. ಇನ್ನ ಕೊನೆ ದಿನ ಅಂದ್ರೆ 4ನೇ ದಿನ ನಂಬರ್ಸ್ ಬಗ್ಗೆ ಹೇಳ್ತಾರೆ ಮೇಡಮ್, ಶಲಾಕ್ಷಿ ಮೇಡಮ್. ಆದ್ರೆ ಇವ್ರ ನಂಬರು ಅದು. ಓಕೆ, ಈಗ ರೇಜಲ್ ಬಗ್ಗೆ ಎಲ್ಲ ತಿಳ್ಕೊಂಡಿವಲ್ಲ. ನನ್ನ ಒಂದು ಏಂಜಲ್ಸ್ 2 ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಮೊಂದಿಗೆ ಶೇರ್ ಮಾಡ್ಕೊಂತೀನಿ. ಹೀಗೆ ಸುಮಾರು ಒಂದು 4 ವರ್ಷ ಆಗಿರ್ಬೋದು ಅಥವಾ 3 ವರ್ಷ ಆಗಿರ್ಬೋದು ನಂಗೆ ಏಂಜಲ್ಸ್ ಬಗ್ಗೆ ಗೊತ್ತಾಗಿ. ಯಾವಾಗ ನಾವು ಹೇಗೆ ಅಂದ್ರೆ, ಗೊತ್ತಾದ ತಕ್ಷಣ ಅದನ್ನ ಪ್ರಾಕ್ಟಿಕಲ್ ಆಗಿ ಟ್ರಯಲ್ ಮಾಡ್ತೀವಿ ನಾವು. ಯಾವುದೇ ಆಗ್ಲಿ, ಒಂದು ಗ್ರಾಟಿಟ್ಯೂಡ್ ಕೇಳಿದಾಗ, ಸೆಲ್ಫ್ ಲವ್ ಕೇಳಿದಾಗ, ಪ್ರತಿ ಒಂದನ್ನು ಫಾರ್ಗಿವ್ನೆಸ್ ಆಗಿರ್ಬೋದು, ಎಲ್ಲದನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಹಾಗೆ ನಾನು ಏಂಜಲ್ಸ್ ಬಗ್ಗೆ ಕೇಳಿದಾಗ ತುಂಬಾ ಇಷ್ಟ ಆಯ್ತು ನನಗೆ. ಆದ್ರೆ ನಂಬಿಕೆಯಿಂದ ಕರಿಬೇಕು ಅಂತ ಹೇಳಿದ್ರು, ಪ್ರಯತ್ನನೂ ಮಾಡಿರ್ಬೇಕು. ಅದೇ ತರ ಒಂದು ಸಲ ಏನಾಯ್ತು, ಒಂದು ಇಂಪಾರ್ಟೆಂಟ್ ಏನಂದ್ರೆ ಕೀ ಅದು ಮಿಸ್ ಆಯ್ತು. ಸಾಮಾನ್ಯವಾಗಿ ಒಂದೇ ಜಾಗದಲ್ಲಿ ಇಡ್ತೀನಿ, ಯಾವ ಜಾಗದಲ್ಲಿ ಏನ್ ಇಡ್ಬೇಕು ಅಷ್ಟೇ ಇಡ್ತೀನಿ, ಯಾಕಂದ್ರೆ ಅಲ್ಲಿ ಹೋಗಿ ಹುಡುಕ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಅದು ಹೇಗೋ ಮಿಸ್ ಆಯ್ತದು, ಎಷ್ಟು ಹುಡುಕ್ತಿರೋ ಸಿಗ್ಲಿಲ್ಲ. ಆಯ್ತು ಅಂತೇಳಿ ಕೊನೆಗೆ ಏಂಜಲ್ಸ್ ನ ಪ್ರೇ ಮಾಡ್ಕೊಂಡು, ಪ್ಲೀಸ್ ಏಂಜಲ್ಸ್ ನಂಗೆ ದಾರಿ ತೋರಿಸಿ, ಆ ಕೀ ಬೇಕದು ಇಂಪಾರ್ಟೆಂಟ್ ಅಂದ್ರು. ಸರಿ ಅಂತೇಳಿ ಮತ್ತೆ ಹುಡುಕಿದೆ. ನಾನು ಎಲ್ಲಿ ಇಟ್ಟಿದ್ದೀನ ಅಲ್ಲೇ ಇದೆ, ನನಗೆ ಕಣ್ಣಿಗೆ ಕಾಣಿಸಿಲ್ಲ. ಅದು ತುಂಬಾ ಆಶ್ಚರ್ಯ ಆಗುತ್ತೆ. ನಾನ್ ಮೊದ್ಲು ಹುಡುಕಿದ ಜಾಗದಲ್ಲಿ ಅದು ಇರ್ಲಿಲ್ಲ, ಆದ್ರೆ ಮತ್ತೆ ನೋಡಿದಾಗ ಅಲ್ಲಿತ್ತು. ಅಂದ್ರೆ ಬೈ ಮಿಸ್ಟೇಕ್ ಏನೋ ಆಗಿರುತ್ತದು ಅಷ್ಟೇ. ಆ ತರ ಸಿಕ್ತು, ಅದೊಂದಾಯ್ತು. ಇನ್ನೊಂದ್ಸಲ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ರೆ ದೊಡ್ಡದೇನಲ್ಲ, ಚಿಕ್ಕ ಡಾಕ್ಯುಮೆಂಟ್, ಸಣ್ಣ ಪೇಪರ್ ಅಲ್ಲಿ ಬರ್ದಿತ್ತು. ಅದು ನಮ್ಮ ಮನೆಯವರಿಗೆ ತುಂಬಾ ಇಂಪಾರ್ಟೆಂಟ್ ಇತ್ತು. ಅದನ್ನು ಒಂದೇ ಜಾಗದಲ್ಲಿ ಇಟ್ಟಿರ್ತಾರೆ. ಆಕ್ಚುಲ್ ಆಗಿ ನಾನು ಆ ತರ ಇದ್ರೆ ನಾನು ತೆಗೆದಿಟ್ಟಿರ್ತೀನಿ. ಸಡನ್ ಆಗಿ ಕೇಳಿದ್ರು ಒಂದ್ ದಿವಸ, ಅವಾಗ ಏನಾಯ್ತು, ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಒಳಗಡೆ ಬಯಸ್ಕೋಬೇಕಲ್ಲ ಅಂತ. ಸರಿ ಏಂಜಲ್ಸ್ ನೀವೇ ಇದ್ದೀರಾ, ನೀವೇ ಕಾಪಾಡ್ರಿ ನನಗೆ ಅಂತೇಳಿ ಅವ್ರನ್ನೆಲ್ಲ ಪ್ರೇ ಮಾಡ್ಕೊಂಡಾಗ ಏನಾಯ್ತು, ಅವಾಗ ಮತ್ತೊಂದು ಹುಡುಕಿದಾಗ ಆ ಪೇಪರ್ ಸಿಗ್ತದೆ. ಹೀಗೆ ಎಷ್ಟೋ ಜನರಿಗೆ ಎಷ್ಟೊಂದು ಅನುಭವಗಳು ಆಗಿದಾವ, ಖಂಡಿತ ಆಗ್ತವೆ, ತುಂಬಾ ಬೇಗನೆ ಆಗ್ತಾವ ಮತ್ತೆ.
ಆದ್ರೆ ನಂಬಿಕೆ ಇರ್ಬೇಕು, ನಮ್ಮಲ್ಲಿ ಧ್ಯಾನದ ಶಕ್ತಿ ಇರ್ಬೇಕು, ಆಗ ಮಾತ್ರ ಇವ್ರು ಬಂದು ಸಹಾಯ ಮಾಡ್ತಾರೆ. ಓಕೆ, ಈಗ ಎಷ್ಟೋ ಜನ ಏಂಜಲ್ಸ್ ಏನ್ ಹೇಳ್ತಿರ್ತಾರಂದ್ರೆ, ಅಯ್ಯೋ ನಾವೆಲ್ಲ ನಿಮ್ ಜೊತೆ ಇದ್ದಾಗ ಏನೋ ಕುತ್ಕೊಂಡಾಗ ಏನೋ ಒಂಥರ ಅನುಭವ ಆಯ್ತ್ರಿ, ನಮಗೆ ಏಂಜಲ್ಸ್ ಕನೆಕ್ಟೇ ಆಗೋದಿಲ್ರಿ ಅಂತ ತುಂಬಾ ಬೇಜಾರ್ನಲ್ಲಿ ಇರ್ತಾರೆ. ಕರೆಕ್ಟ್. ಗ್ರೂಪ್ ಅಲ್ಲಿ ಇದ್ದಾಗ ಅಂದ್ರೆ ಕೆಲವು ಸೆಷನ್ಸ್ ಅಲ್ಲಿ ಏಂಜಲ್ಸ್ ಮೆಡಿಟೇಷನ್ ಅಂತಾನೆ ಮಾಡಿಸ್ತಾರೆ. ಆ ಏಂಜಲ್ಸ್ ನ ಕರಿಯೋದು, ಅವ್ರನ್ನ ಪ್ರೇ ಮಾಡ್ಕೊಳೋದು, ಅವರೆಲ್ಲ ಅದ್ರ ಜೊತೆ ಕುತ್ಕೊಳೋದು, ಆ ತರ ಎಲ್ಲ ಇರುತ್ತದೆ. ಆ ತರ ಮಾಡಿದಾಗ ಏಂಜಲ್ಸ್ ಕೆಲವರಿಗೆ ಕನೆಕ್ಟ್ ಆಗ್ತಾರೆ. ಎಲ್ಲಿ? ಗ್ರೂಪ್ ಅಲ್ಲಿ ಇದ್ದಾಗ ಮಾತ್ರ. ಆದ್ರೆ ಸಿಂಗಲ್ ಅಲ್ಲಿ ಇದ್ದಾಗ ಕೆಲವರಿಗೆ ಅವರು ಕನೆಕ್ಟ್ ಆಗೋದಿಲ್ಲ. ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಫಸ್ಟ್ ನೀವು ಅದಾದ್ರೆ ನಿಮಗೆ ಗೊತ್ತಿರೋ ಪಾಯಿಂಟ್ ಅದು, ನಂಬಿಕೆ ಇರಬೇಕು. ಏಂಜಲ್ಸ್ ಬಗ್ಗೆ ನಂಬಿಕೆ. ನಾವು ಪ್ರೇ ಮಾಡ್ಕೊಂಡ್ರೆ ಅವ್ರು ಖಂಡಿತ ಬಂದು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ಹೌದಾ? ನಂತರ ಏಂಜಲ್ಸ್ ಅಂದ್ರೇನೆ ಒಂದು ಪ್ರೀತಿ, ಕರುಣೆಗೆ, ಶಾಂತಿಗೆ ಒಂದು ಹೆಸರು ಅವರು. ಹೌದಾ? ಆದ್ರೆ ಅವರಲ್ಲಿ ಯಾವ ತರ ಗುಣಗಳು ಇದಾವೆ ಅವೇ ಗುಣಗಳನ್ನ ನಮ್ಮಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಎಲ್ಲರ ಜೊತೆ ಪ್ರೀತಿಯಿಂದ ಇದೀವೇ ಇಲ್ಲ, ಕರುಣೆ ಇದು ಸಹ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಸಕಲ ಜೀವ ರಾಶಿಗಳಲ್ಲಿ ಕರುಣೆ ಇರಬೇಕು. ಹಾಗಂತೇಳಿ ನಾನ್ ಮಾಂಸ ತಿಂತೀನಿ, ಎಂಜಲ್ನ ಕರಿತೀನಿ ಅಂದ್ರೆ ಖಂಡಿತ ಬರೋದಿಲ್ಲ ಅವರು. ಯಾಕೆ? ಒಂದು ಜೀವಿನ ನೋಯಿಸ್ತಾ ಇದೆಯಾ, ನಿನ್ ಕರುಣೆನೇ ಇಲ್ಲ, ನೀನ್ ಕರೆದ್ರೆ ನಾನು ಹೇಗ್ ಬರ್ಲಿ ಅಂತೇಳಿ ಅವರು ಬರೋದಿಲ್ಲ. ಎಲ್ಲರಲ್ಲಿ ಪ್ರೀತಿ ಭಾವನೆ ಇರ್ಬೇಕು, ಶಾಂತಿಯಿಂದ ಇರ್ಬೇಕು, ಸಮಾಧಾನದಿಂದ ಇರ್ಬೇಕು. ನಾನು ಹೋಗಿ ಯಾರ ಹತ್ರನ ಜಗಳ ಆಡಿ ಮನೆಯಲ್ಲೆಲ್ಲ ಎಲ್ಲಾರನ್ನು ಹೊರಗಡೆ ಹಾಕಿ ಯಾರು ಬೇಡಪ್ಪ ಅಂತ ಹೇಳಿದ್ದು, ಏಂಜಲ್ಸ್ ಪ್ಲೀಸ್ ಬರ್ರಿ ನಂಗೆ ಸಹಾಯ ಮಾಡೋದು, ಖಂಡಿತ ಬರೋದು ಮಾಡ್ಬೇಕು ನಾವು. ಯಾಕೆ? ಅದು ದೈವಿ ಗುಣಗಳು ನಾವು ಬೆಳೆಸ್ಕೋಬೇಕು ನಮ್ಮಲ್ಲಿ. ರಾಗ, ದ್ವೇಷ ಇವನ್ನೆಲ್ಲ ಬಿಟ್ಬಿಡು. ಕೋಪ, ದ್ವೇಷ, ಅಸೂಯೆ, ಮೋಹ, ಮದ, ಮತ್ಸರ ಎಲ್ಲ ರಾಗದ್ವೇಷಗಳನ್ನು ಬಿಡಬೇಕು ನಾವು. ಇವನ್ನೆಲ್ಲ ಇಟ್ಕೊಂಡು ನಾನ್ ಧ್ಯಾನ ಮಾಡ್ತೀನಿ, ಏಂಜಲ್ಸ್ ಕರಿತೇನೆ ಅಂದ್ರೆ ಖಂಡಿತ ಬರೋದಿಲ್ಲ. ನಮ್ಮಲ್ಲಿ ಪ್ರೀತಿ ಉಕ್ಕುತ್ತಾ ಇರಬೇಕು, ಕರುಣೆ ಉಕ್ಕುತ್ತಾ ಇರಬೇಕು, ಧ್ಯಾನದಿಂದ ಶಕ್ತಿಯನ್ನು ಬೆಳೆಸ್ಕೊಂಡಿರ್ಬೇಕು. ಆಗ ಖಂಡಿತ ಏಂಜಲ್ಸ್ ಬರ್ತಾರೆ. ಹೀಗೆ ಏಂಜಲ್ಸ್ ನಮಗೆ ಎಷ್ಟೋ ಸಹಾಯ ಮಾಡ್ತಾರೆ. ಆದ್ರೆ ನಾವು ಕರಿಬೇಕು ಅವ್ರನ್ನ. ನಮ್ಮ ಕರಿಬೇಕು ಅಂದ್ರೆ ನಮ್ಮಲ್ಲಿ ಈ ಎಲ್ಲ ಎಬಿಲಿಟೀಸ್ ನ ಬೆಳೆಸ್ಕೋಬೇಕು, ತುಂಬಿಕೊಂಡಿರ್ಬೇಕು ನಾವು. ಆಗ ಮಾತ್ರ ಅವರು ಬರ್ತಾರೆ. ಓಕೆ, ಒಂದು 5 ನಿಮಿಷ ನಾನು ಏಂಜಲ್ಸ್ ಧ್ಯಾನ ಮಾಡಿಸ್ತೀನಿ. ಎಲ್ಲರೂ ಧ್ಯಾನಕ್ಕೆ ಒಂದು 5 ಮಿನಿಟ್ಸ್ ಧ್ಯಾನಕ್ಕೆ ಕುತ್ಕೊಳ್ಳಿ. ನಿಮ್ಮ ದೇಹನೆಲ್ಲ ಸಂಪೂರ್ಣವಾಗಿ ಫ್ರೀ ಬಿಡಿ. ಎಲ್ಲ ಮಾಸ್ಟರ್ಸ್ ಜೊತೆ, ಎಲ್ಲ ಏಂಜಲ್ಸ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ. ಪತ್ರಿಜಿ ಗುರುಗಳ ಜೊತೆ ಕನೆಕ್ಟ್ ಆಗಿದ್ದೀರಾ. ಯಾವುದೇ ಒಂದು ಲಾಜಿಕ್ ಮೈಂಡ್ ಉಪಯೋಗಿಸ್ಬೇಡಿ. ಈಗ ಹೃದಯಪೂರ್ವಕವಾಗಿ ಆರ್ಕ್ಯಾಂಜಲ್ ರೇಜಿಯಲ್ ಅನ್ನು ಆಹ್ವಾನಿಸಿ. ಹೃದಯಪೂರ್ವಕವಾಗಿ ಅವ್ರನ್ನ ಆಹ್ವಾನಿಸ್ಬೇಕು.
ಯಾವುದೇ ಮನಸ್ಸಿನಲ್ಲಿ ಗೊಂದಲವಿಲ್ಲದೆ ಪ್ರೀತಿಯಿಂದ ಅವ್ರನ್ನ ಕರಿಬೇಕು. ಈಗ ಅವ್ರನ್ನ ಕೇಳ್ಕೊಳ್ಳಿ, ಏಂಜಲ್ಸ್ ಪ್ಲೀಸ್ ನನ್ನ ದೇಹದಲ್ಲಿರುವ ಬ್ಲಾಕೇಜಸ್ ಗಳನ್ನು ಕ್ಲಿಯರ್ ಮಾಡಿ. ನನ್ನ ದೇಹದಲ್ಲಿರುವ ಬ್ಲಾಕೇಜಸ್ ಗಳನ್ನು ಕ್ಲಿಯರ್ ಮಾಡಿ. ಮತ್ತೆ ಹೀಗೆ ಕೇಳ್ಕೊಳ್ಳಿ, ನಾನು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು. ನಾನು ಆಧ್ಯಾತ್ಮಿಕವಾಗಿ ಭೌತಿಕವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು. ಮತ್ತೆ ಹೀಗೆ ಕೇಳ್ಕೊಳ್ಳಿ, ನಾನು ತಿಳಿದೋ ತಿಳಿಯದೆಯೋ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ. ದಯವಿಟ್ಟು ಏಂಜಲ್ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ಳಿ. ನಾನು ತಿಳಿದೋ ತಿಳಿಯದೆಯೋ ಎಷ್ಟೋ ತಪ್ಪುಗಳನ್ನು ಮಾಡಿದ್ದೇನೆ. ಏಂಜಲ್ ಪ್ಲೀಸ್ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮತ್ತೆ ಕೇಳ್ಕೊಳ್ಳಿ, ನನಗೆ ಜ್ಞಾನದ ಬೆಳಕನ್ನು ಕೊಡಿ. ನನಗೆ ಜ್ಞಾನದ ಬೆಳಕನ್ನು ಕೊಡಿ. ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ. ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಅಂತ ಪ್ರೀತಿಯಿಂದ ಕೇಳಿ. ಓಪನ್ ಹಾರ್ಟ್ ಅಲ್ಲಿ ಕೇಳ್ಬೇಕು. ಇನ್ನು ನಿಮಗೆ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ. ಓಕೆ ಮಾಸ್ಟರ್ಸ್, ಎಲ್ಲರೂ ರಿಲ್ಯಾಕ್ಸ್ ಆಗಿ ಸಹಜ ಸ್ಥಿತಿಗೆ ಬನ್ನಿ. ಓಕೆ ಮಾಸ್ಟರ್ಸ್, ಇಷ್ಟು ಹೊತ್ತು ನನಗೆ ತಿಳಿದ ಜ್ಞಾನವನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿ ಗುರುಗಳಿಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶ ರಂಗನಾಥ್ ಸರಿಗೂ ನನ್ನ ಅನಂತ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು. ತುಂಬಾ ಅದ್ಭುತವಾಗಿದೆ ಇವತ್ತಿನ ಎರಡನೇ ಸೆಷನ್ ಅಲ್ಲೇನೋ ತುಂಬಾ ಹೊಸ ವಿಷಯಗಳನ್ನ ನಾವು ತಿಳ್ಕೊಂತಾ ಇದ್ವಿ ಏಂಜಲ್ಸ್ ಬಗ್ಗೆ. ಏಂಜಲ್ಸ್ ಅನ್ನೋದು ಎಲ್ಲರೂ ಕೇಳಿರ್ತಾರೆ, ಅವರು ಲೈಫಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತಾರೆ, ಇನ್ನೊಬ್ಬರಿಂದ ಪದಗಳು ಕೇಳ್ಕೊಂತಾ ಇರ್ತೀವಿ, ಮತ್ತೆ ದೇವದೂತಗಳು ಅನ್ನೋದು ಪುರಾಣಗಳಿಂದ ನಾವು ಕೇಳ್ತಾ ಇರ್ತೀವಿ. ಆದರೆ ಈ ರೀತಿಯಲ್ಲಿ ಶಾಸ್ತ್ರೀಯವಾಗಿ ಸವಾಲವಾದ ಈ ಸಬ್ಜೆಕ್ಟ್ ತಿಳ್ಕೊಳ್ಳೋದು ತುಂಬಾ ಆನಂದವಾಗ್ತಾ ಇದೆ. ಈಗ ಮಿತ್ರರೇ, ನಿಮ್ಮ ಪ್ರಶ್ನೆಗಳು ಮತ್ತೆ ನಿಮ್ಮ ಅನುಭವ ಹಂಚಿಕಲು ದಯವಿಟ್ಟು ಮಾಡ್ಕೊತಾ ಹೋಗಿ. ಎಸ್ ದೀಪಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ಎರಡನೇ ದಿನದ ಏಂಜಲ್ಸ್ ಕಾರ್ಯಾಗಾರ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ರೇಸಿಯಲ್ ಏಂಜಲ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವರು ಡಿವೈನ್ ಜೊತೆಗೆ ಬೇಗ ಕನೆಕ್ಟ್ ಮಾಡ್ತಾರೆ, ಹಾಗೇನೆ ಏನೋ ನಮ್ಮಲ್ಲಿ ತುಂಬಾ ಶಕ್ತಿಯನ್ನ ಜಾಸ್ತಿ ಅವರು ತುಂಬ್ತಾರೆ, ಕರ್ಮಗಳನ್ನ ಎಲ್ಲ ಕಳೀತಾರೆ ಅಂತ ಅದ್ಭುತವಾಗಿ ಹೇಳಿದೀರಾ ಮೇಡಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಾಸ್ಟರ್ಸ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ ಮಾಸ್ಟರ್ಸ್, 5 ಜನಕ್ಕೆ ಅವಕಾಶ ಇರುತ್ತೆ. ಯಾರ್ಯಾರು ಹ್ಯಾಂಡ್ ರೈಸ್ ಮಾಡ್ತಿರಲ್ಲ ಅವ್ರಿಗೆ ಅವಕಾಶ ಇರುತ್ತೆ. ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಗೆ ಏಂಜಲ್ಸ್ ಅನ್ನ ಕರೆದಾಗ ಯಾವ ರೀತಿಯ ಅನುಭವ ಆಯ್ತು ಅದನ್ನ ನೀವು ಹೇಳ್ಕೋಬಹುದು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. 5 ಜನರಿಗೆ ಅವಕಾಶ ಇರುತ್ತೆ.
ಸೊ ಮಿತ್ರರೇ, ಸ್ನೇಹಿತರೆ, ಇಲ್ಲಿ ಇನ್ನೊಂದು ಹೊಸಬರೆಲ್ಲ ಜಾಯ್ನ್ ಆಗಿರ್ತೀರಿ. ಸೊ ದಯವಿಟ್ಟು ಗಮನಿಸ್ಕೊಳ್ಳಿ, ಇದು ಮಹಾವತಾರ್ ಟಿವಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೇಡಮ್ ಮಾಡಿರುವಂಥ ವಿಡಿಯೋಗಳು, ಇಂದಿನ ವಿಡಿಯೋಗಳು, ಈಗ ಉಮಾರಾಣಿ ಮೇಡಮ್ ಇಂದಿನ ತರಗತಿಗಳಲ್ಲಿ ಕಂಡಕ್ಟ್ ಮಾಡಿದರು. ಅದ್ಭುತವಾದ ತರಗತಿಗಳವೆಲ್ಲ, ಅದ್ಭುತವಾದ ವರ್ಕ್ಶಾಪ್ಸ್ ಮಾಡಿದರು ಅವರು ಟೀಮ್ ತಂಡ ಎಲ್ಲ. ಸೊ ದಯವಿಟ್ಟು ಪ್ರತಿಯೊಬ್ಬರು ಈ ಮಹಾವತಾರ್ ಫೌಂಡೇಶನ್ ಇರುವಂಥ ಮಹಾವತಾರ್ ಟಿವಿ ಏನು ನಡೀತಾ ಇದೋ ಯೂಟ್ಯೂಬ್ ಚಾನಲ್ ದಯವಿಟ್ಟು ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ, ಅದು ಇವತ್ತು ಮತ್ತೆ ಪೋಸ್ಟ್ ಮಾಡ್ತಾರೆ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ. ದಯವಿಟ್ಟು ಎಲ್ಲರನ್ನು ಗಮನಿಸಿ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ಎಲ್ಲ ಹಳೆ ವಿಡಿಯೋಗಳು, ಅದ್ಭುತ ವಿಡಿಯೋಗಳಿದೆ. ದಯವಿಟ್ಟು ಒಳಗಡೆ ಸ್ವಲ್ಪ ಸರ್ಚ್ ಮಾಡಿ ಅದು ಹುಡುಕಿ ಆ ವಿಡಿಯೋಗಳೆಲ್ಲ ಮತ್ತೆ ನೋಡ್ತಾ ಹೋಗಿ ಒಂದೊಂದು. ರೈಟ್, ಓಕೆ. ಓಕೆ, ಥ್ಯಾಂಕ್ ಯು ಗುರುಜಿ. ಮಾಸ್ಟರ್ಸ್, ಪ್ರಶ್ನೆಗಳು ಅಥವಾ ಏನಾದ್ರೂ ಅನುಭವಗಳಿದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸುತೇಜಾ ಭಟ್ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ನಂದು ಒಂದು ಅನುಭವ ಹೇಳ್ಬೇಕು ಅಂದ್ರೆ, ಮೊದಲು ನಾನು 1 ವರ್ಷದಿಂದ ಏಂಜಲ್ ಮೆಡಿಟೇಷನ್ ಧ್ಯಾನದಲ್ಲಿ ಸ್ವಲ್ಪ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ, ಮೊಬೈಲ್ ಹತ್ರ ಇಟ್ಕೊಂಡು ಮಾತಾಡಿ. ನಮಸ್ತೆ ಮೇಡಮ್. ಈಗ ಕೇಳಿಸ್ತಾ ಮೇಡಮ್, ನಾನು ಈಗ 1 ವರ್ಷದಿಂದನೇ ಮೆಡಿಟೇಷನ್ ಧ್ಯಾನ ಮಾಡಿಸಿದ್ರು ಮೇಡಮ್, ಮಾಡಿದ್ದೆ. ಅದಾಗಿ ಒಂದು ತಿಂಗಳ ನಂತರ ನನಗೇನಾಯ್ತು ಅಂದ್ರೆ ಒಂದು ಅನುಭವ ಇದು. ನನ್ನ ಮೊಬೈಲು ಕಾಣ್ತಾ ಇಲ್ಲ, ಅಂದ್ರೆ ಮೊಬೈಲ್ ಏನೋ ಕೆಲಸ ಮಾಡ್ತಾರೆ, ಯಾರು ಬಂದ್ರು, ಮೊಬೈಲ್ ಮಾತಾಡ್ತಾರೆ, ಯಾರು ಬಂದ್ರು ಅಂತ ಬಾಗಿಲು ತೆಗೆದೆ. ಅವರು ಸುಮಾರು ಹೊತ್ತು ಕುತ್ಕೊಂಡ್ರು ಮೇಡಮ್. ಆ ಮೊಬೈಲ್ ಎಲ್ಲಿಟ್ಟಿದೆ ಅಂತ ನಂಗೆ ಕಂಡಿದ್ದಿಲ್ಲ. ಎಷ್ಟೊತ್ತಾದ್ರೂ ಇಲ್ಲ, ಮನೇಲಿ ಯಾರು ಇಲ್ಲ. ಮಿಸ್ ಕಾಲ್ ಕೊಟ್ಟು ನೋಡೋಣ ಅಂದ್ರೆ ಅವ್ರು ಹೋದ ನಂತರ ನಾನು ಎಷ್ಟು ಹುಡುಕಿದ್ರು ಇಲ್ಲ. ಸಂಜೆ ಆಗ್ಬಿಟ್ಟಿದೆ, ಎಲ್ಲೋ ಕೇಳೋದು, ಯಾರ್ ಮನೆ ಹೋಗೋದು ಅಂತ ನಾನು ತಕ್ಷಣ ನೆನಪಾಯ್ತು ಮೇಡಮ್. ಮೊದಲಿನ ಏನು ಮೇಡಮ್ ಮಾಡಿಸಿದ್ರಲ್ಲ ವಿಡಿಯೋನ ಹಾಕೊಂಡು ನಾನು ಧ್ಯಾನ ಮಾಡಿದೆ ಮೇಡಮ್. 1 ಅವರ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತಾಗಿದೆ ಮೇಡಮ್, ಒಂದು ಮುಗಿತಾ ಬಂದಿದೆ. ನನಗೆ ಒಂಥರ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಟಚ್ ಆದಂಗ ಆಯ್ತು ಮೇಡಮ್. ಟಚ್ ಆಗಿ ಆ ಪ್ಲೇಸ್, ಈ ಮೊಬೈಲ್ ಎಲ್ಲಿಟ್ಟಿದೆ ಆ ಪ್ಲೇಸ್ ನಂಗೆ ಸ್ಪಷ್ಟವಾಗಿ ಗೋಚರ ಆಯ್ತು ಮೇಡಮ್. ಅದಾದ ನಂತರ ನಾ ಏನ್ ಮಾಡಿದ ತಕ್ಷಣ ಎದ್ದಿಲ್ಲ, ಆದ್ರೂ ಏನು ಅನ್ಕೊಂಡ್ ಮತ್ತೆ ಪೂರ್ಣ ಧ್ಯಾನ ಮುಗಿಯವರೆಗೂ ಕೂತ್ಕೊಂಡು ಮುಗಿದ ನಂತರ ಹೋದ್ ನೋಡ್ರಿ ಮೇಡಮ್, ಅಲ್ಲೇ ಇತ್ತು ಮೇಡಮ್. ಎಷ್ಟು ನನ್ಗೆ ಇದಾಯ್ತು ಅಂದ್ರೆ ಅವಾಗ ಬಹಳ ನಂಬಿಕೆ ಬಂತು ಮೇಡಮ್, ತುಂಬಾ ಅಂದ್ರೆ ತುಂಬಾ. ಅದಾದ ನಂತರ ಇನ್ನೂ ಒಂದು ಇದಂದ್ರೆ, ನಂದು ಒಂದು ಬೆಳ್ಳಿ ಕೊಯ್ನ್ ಈಗ 1 ವಾರದಿಂದ ಮೇಡಮ್, ಬೆಳ್ಳಿ ಕೊಯ್ನ್ ನಂದು ಸ್ವಲ್ಪ ನಾನು ಪೂಜೆ ಮಾಡ್ತಿದ್ದೆ. ಅದು ಹೆಂಗೆ ಎಲ್ಲಿ ಮನೆಯೆಲ್ಲ ಶಿಫ್ಟ್ ಮಾಡಿದ್ವಿ, ಯಾವಾಗ ಏನ್ ಕಾಣಾಯ್ತು ಗೊತ್ತಿಲ್ಲ. ಎಷ್ಟು ಹುಡುಕಿದ್ರು ಸಿಕ್ಕಿಲ್ಲ ಮೇಡಮ್. ನನಗೇನೋ ಒಂಥರ ಟೆನ್ಷನ್ ಆಯ್ತು. ಆಮೇಲೆ ಹಿಂಗೇನೆ ಇದೇ ವಿಡಿಯೋ ಹಾಕೊಂಡೆ ನಾನು ಮಾಡಿದೆ ಮೇಡಮ್. ಆ ಪ್ಲೇಸ್ ಕರೆಕ್ಟ್ ಆಗಿ ತೋರಿಸಿಲ್ಲ, ಆದ್ರೆ ಇಂಥ ಕಡೆ ಇದೆ ಒಂದು ನಮ್ ಬೆಡ್ರೂಮ್ ನಲ್ಲಿ ಒಂದು 2-3 ಪ್ಲೇಸ್ ನಲ್ಲಿ ಅದು ಆ ಪ್ಲೇಸ್ ಕಾಣ್ತಾ ಇದೆ ಮೇಡಮ್. ನಾನು ಅದಾದ ನಂತರ ಈವ್ನಿಂಗ್ ಹುಡುಕಿದ್ರೆ ಅಲ್ಲೇ ಇತ್ತು ಮೇಡಮ್. ಇದು 2 ನನಗೆ ತುಂಬಾ ಅನುಭವ ಆಯ್ತು. ನಂಗ ಬಹಳ ನಂಬ್ತೀನಿ ಮೇಡಮ್, ಬಹಳ ನಂಬಿಕೆಯಿಂದ ಮಾಡ್ತೀನಿ. ಬಹಳ ನನಗೆ ಇಷ್ಟ ಅದು ಏಂಜಲ್ ಮೆಡಿಟೇಷನ್. ನೀವು ಕೂಡ ನಿನ್ನೆ ಇವತ್ತು ಚೆನ್ನಾಗಿ ಹೇಳಿದ್ರಿ. ಇನ್ನೂ 2 ದಿನ ಕಾಯ್ತೀವಿ ಮೇಡಮ್. ಥ್ಯಾಂಕ್ ಯು. ನಾಡಿದ್ದು ಪುಸ್ತಕ ಅಥವಾ ಪೇಪರ್ ಪೆನ್ ಇಟ್ಕೊಂಡಿರಿ ಎಲ್ಲಾರು. ಮತ್ತೆ ಅವ್ರು ಹೇಳ್ಬೇಕು, ನೀವು ಹೋಗಿ ಹುಡ್ಕೊಂಡು ತರೋದಕ್ಕಿಂತ ಜೊತೆಲೆ ಇಟ್ಕೊಂಡ್ಬಿಡಿ. ಆಯ್ತು, ಎಲ್ಲಿ ಕುತ್ಕೊಂತೀರ ಆ ಸ್ಥಳದಲ್ಲಿ ಇಟ್ಕೊಂಡು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ದೇವರಾಜು ಸರ್ ಮಾತಾಡಿ. ದೇವರಾಜು ಸರ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಸೊನ್ನೆಗೌಡ ಕೊಡಿ ನೆಕ್ಸ್ಟ್. ಸಣ್ಣೇಗೌಡ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಮೇಡಮ್, ಎಲ್ಲರಿಗೂ ಧನ್ಯವಾದ, ನಮಸ್ಕಾರಗಳು. ಕೇಳ್ತಾ ಐತಿ ಮೇಡಮ್ ನಾವು ಮಾತಾಡೋದು ಸ್ಪಷ್ಟವಾಗಿ? ಕೇಳಿಸ್ತಾ. ಓಕೆ. ಏಂಜಲ್ಸ್ ಈ ಪದ ಕೇಳಿದ್ದೆ ನಾವು ಹೊಸದಾಗಿ, ನಿನ್ನಿಂದ ಕೇಳ್ತಾ ಇದ್ದೇವೆ ಮೇಡಮ್. ಇದು ಗೊತ್ತಿರ್ಲಿಲ್ಲ ನನಗೆ. ಬಹುಶಃ ನಾನು ಇದು ಪತಂಗ ದೇವತೆ ಅಂತ ಏನಾದ್ರು ನಾನು ಕಂಪೇರ್ ಮಾಡ್ಕೋಬಹುದು ಏನಂತ ಗೊತ್ತಿಲ್ಲ. ಅದು ಪತಂಗ ದೇವತೆಗಳು ಸಮಾಜದೊಳಗ ಪ್ರಪಂಚದಲ್ಲಿ ಇರ್ಬಹುದೇನೋ ಅಂತ ಹೇಳ್ಬಿಟ್ಟು, ಅದು ಮ್ಯಾಚ್ ಆಗುತ್ತೆಲ್ಲ ಗೊತ್ತಿಲ್ಲ. ಆ ತರ ಏನಿಲ್ಲ ಸರ್, ಹೆಸರು ಪತಂಗ ಅಂತ ಏನಿಲ್ಲ. ಹಾ.
ಓಕೆ, ಇರ್ಬೋದು ಮೇಡಮ್. ಬಟ್ ನಾವು ಹಳ್ಳಿಗಳಲ್ಲಿ ನಮ್ಗೆ ಒಂದು ಸಿಂಬಲ್ ನಾವು ಕಂಡ್ಕೊಳ್ತಾ ಇದ್ವಿ, ಏನಂತಂದ್ರೆ ಏನಾದ್ರೂ ಒಂದು ಶುಭ ಕಾರ್ಯ ಆಗ್ಬೇಕಾದ್ರೆ ಅಥವಾ ಒಂದು ಅಹಿತಕರ ಘಟನೆ ನಡೀತದೆ, ಸಾವಿನ ಸುದ್ದಿ ಕೇಳ್ಬೇಕಾದ್ರೆ ನಮ್ಮ ದೇಹದ ಕೆಲವೊಂದು ಭಾಗಗಳು ಎಡಗಣ್ಣು ಹಾರಿದ್ರೆ, ಬಲಗಣ್ಣು ಹಾರಿದ್ರೆ, ಹುಬ್ಬು ಹಾರಿದ್ರೆ, ದೇಹದ ಯಾವುದೇ ಒಂದು ಭಾಗದಲ್ಲಿ ಮಿಡಿತ ಬಂತು ಅಂದ್ರೆ ಅಲ್ಲಿ ನಮಗೆ ಒಂದು ಸಿಂಬಲ್ಸ್ ಗೊತ್ತಾಗ್ತಾ ಇತ್ತು, ಯಾರು ಸಾಯ್ತಾರೆ ಅಥವಾ ಕೆಟ್ಟ ಸುದ್ದಿ ಕೇಳ್ತೇವೆ ಅಥವಾ ಯಾವುದೋ ಒಂದು ಶುಭ ಸುದ್ದಿ ಕೇಳ್ತೇವೆ ಅಂತ. ಇನ್ನೊಂದು ನಮ್ಮ ಮನೆಯೊಳಗೆ ಇಂತಿಂತ ದಿಕ್ಕಿನಲ್ಲಿ ಕೆಲವೊಂದು ಹಳ್ಳಿಗಳು ನುಡಿತಾ ಇದ್ವು. ಆ ನುಡಿದಾಗ ನಮಗೆ ಅನಿಸ್ತಾ ಇತ್ತು ಇವತ್ತೇನೋ ಒಂದು ಒಳ್ಳೆ ಸುದ್ದಿ ಕೇಳ್ತಾ ಇದೇವಿ ಅಂತ ಹೇಳ್ಬಿಟ್ಟು. ಆಮೇಲೆ ಯಾವ್ದೊಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಗಾಢವಾದ ಗಂಭೀರವಾದ ವಿಷಯವನ್ನು ಮಾತಾಡ್ತಾ ಕುಂತಿರ್ತೇವೆ, ದೇವ್ರ ಗಂಟೆ ಬಾರಿಸ್ತು ಅಂತ ಸೌಂಡ್ ಕೇಳಿದ್ರೆ, ಅಥವಾ ಒಂದು ಒಳ್ಳೆ ಪ್ರಾಣಿ ಸೌಂಡ್ ಒದರ್ತು ಅಂತಂದ್ರೆ, ಅಥವಾ ನಾವು ಮಾತಾಡ್ತಕ್ಕಂಥ ಸಂದರ್ಭ ಸಿಂಗಲ್ ಸೀನ್ ಬಂದ್ರೆ ಅಥವಾ ಡಬಲ್ ಸೀನ್ ಬಂದ್ರೆ, ಇವು ಏನೋ ನಾವೊಂದು ಅದನ್ನ ಕಂಡ್ಕೊಂಡಿದ್ವಿ ನಾವು. ಓ, ಇದು ಹಂಗಾಗುತ್ತೆ, ಇದು ಹಂಗತ್ತ, ಅಪಶಕುನ ಅಥವಾ ಶುಭ ಶಕುನ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಬಟ್ ಅದಕ್ಕೇನಾದ್ರೂ ಕಂಪೇರ್ ಮಾಡಬಹುದೇನೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಯಾಕಂದ್ರೆ ಏಂಜಲ್ಸ್ ಇಲ್ಲ, ಅದೇ ಬೇರೆ ಇದೇ ಬೇರೆ. ಇನ್ನೊಂದು ಏನಂದ್ರೆ ಸರ್, ಅವೆಲ್ಲ ಮೂಢನಂಬಿಕೆಗಳು ಸರ್. ಕೆಲವು ಹೇಗೆ ಅಂದ್ರೆ, ಈಗ ನಾವು ಒಂದು ಸೀನು ಬಂದಿರುತ್ತಲ್ಲ ಸರ್, ಅವಾಗ ಏನಾಗುತ್ತೆ, ಎಲ್ಲೋ ಹೋಗುತ್ತೆ ಹೊರಗೆ, ಏನೋ ಕೆಟ್ಟದಾಗುತ್ತೆ, ಅಯ್ಯೋ ಒಂಟಿ ಸೀನ್ ಒಳ್ಳೇದಲ್ಲ. ಈಗ ನೋಡ್ರಿ, ಬೆಕ್ಕು ಉದಾಹರಣೆ ಅಂದ್ರೆ, ಬೆಕ್ಕು ನಾವು ಹೋಗ್ಬೇಕಾರೆ ಅಡ್ಡ ಬಂದ್ರೆ ಕಾರ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ಒಂದು ಪ್ರಾಣಿ, ಸಾಕು ಪ್ರಾಣಿ, ಎಷ್ಟು ಒಳ್ಳೇದು ಅನಿಮಲ್ ಬಂದ್ರೆ. ಅದು ಎಲ್ಲ ಮೂಢನಂಬಿಕೆ ಸರ್. ಕೆಲವು ತುಂಬಾ ಹಳ್ಳಿಗಳಲ್ಲಿ ತುಂಬಾ ನಂಬ್ತಾರೆ. ಈಗೆಲ್ಲ ಹೋಗ್ಬಿಟ್ಟಿದೆ ಸರ್ ಅದೆಲ್ಲ. ಅದು ಇದು ಬೇರೆ. ಮೇಡಮ್, ನಂಬುತ್ತೇನೆ ಮೇಡಮ್. ಈಗ ಅದು ಕೂಡ ಆಹಾರಕ್ಕಾಗಿ ತಾವು ಅಲ್ಲಿ ಪ್ರಾಣಿಗಳು ಅಲ್ದಾಡ್ತಾ ಇರ್ತವೆ, ಅದು ಪ್ರಾಣಿಗಳು ಹೋಗ್ತಿರ್ತವೆ, ನಾವು ಹೋಗ್ತಕ್ಕಂಥ ಸಂದರ್ಭ ಅದು ಬಂದ್ರೆ ನಾವು ಅದನ್ನ ನಂಬಿಕೆ ಮೂಢನಾಗಿ, ಅದು ಅದರಲ್ಲೂ ಕೆಲವೊಂದು ನಂಬಿಕೆಗಳು ಮೂಢನೂ ಇದಾವೆ, ಕೆಲವೊಂದು ಸತ್ಯನೂ ಇದಾವೆ ಅಂತ ಏನಾದ್ರು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ರೆ ನಾವು ಅರ್ಥ ಮಾಡ್ಕೋಬಹುದು ನಂಗೆ ಮೇಡಮ್. ಒಂದು ಅಲ್ಲ ಸರ್, ಅವ್ರ ಡಿಪೆಂಡ್ಸ್. ನಾವು ನೋಡ್ರಿ ಸರ್, ಧ್ಯಾನಕ್ಕೆ ಬಂದ್ಮೇಲೆ ಅವೆಲ್ಲ ಬಿಟ್ಬಿಟ್ಟಿದ್ವಿ. ಅಮಾಸೆ ಕೆಟ್ಟುದು ಅಂತ ಹೇಳ್ತಾರೆ. ಅಮಾಸೆ ಮುಸ್ಲಿಮರಿಗೆ ಎಷ್ಟು ಒಳ್ಳೆ ದಿನ ಅದು. ರಾಹುಕಾಲ ಕೆಟ್ಟುದು ಅಂತಾರೆ. ಪ್ರೇಮ್ನಾಥ್ ಸರ್ ಮಗಳ ಮದುವೆ ರಾಹುಕಾಲದಲ್ಲಿ ಮಾಡಿದ್ದಾರೆ. ಇದಕ್ಕೆಲ್ಲ ಏನ್ ಹೇಳ್ತೀರಿ ಸರ್ ನೀವು? ನಂಬಿಕೆ, ನಾನು ಯಾರ ನಂಬಿಕೆನೂ ಇದು ಮಾಡ್ತಾ ಇಲ್ಲ. ಅವ್ರವ್ರ ನಂಬಿಕೆ ಅವ್ರಿಗೆ ಇರುತ್ತೆ, ಅದೇನು ತಪ್ಪಲ್ಲ ಅದೇನು. ಬಟ್ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ ಅಷ್ಟೇ. ಎಸ್ ಮೇಡಮ್, ನಮಗ್ ಕೂಡ ಈಗ ಒಂದ್ 3 ತಿಂಗಳಾಯ್ತು ಈಗ ಧ್ಯಾನಕ್ಕೆ ಬರ್ಲಿಕ್ಕೆ ಐತಿ. ಬಟ್ ಹುಣ್ಣಿಮೆ ದಿನ ನಮ್ಗೆ 2-3 ತಿಂಗಳು ಹುಣ್ಣಿಮೆ ಧ್ಯಾನನು ನಾವು ಮಾಡಿದ್ವಿ. ಈಗ ಮಾಡಿದಾಗ ನಂಗೆ ಅಗಾಧವಾದ ಒಂದು ಅನುಭವ ಆಯ್ತು. ಹೀಗೂ ಮಾಡ್ಬೋದಲ್ಲ, ಹಂಗಾರೆ ಪ್ರತಿ ದಿನಾನು ಕೂಡ ನಮಗೆ ಭಗವಂತ ಒಳ್ಳೆ ದಿನಗಳನ್ನೇ ಕೊಟ್ಟಿದ್ದಾನೆ, ನಾವು ಅವನ್ನ ಕೆಟ್ಟದ್ದಾಗಿ ಮಾಡ್ಕೊಂಡಿದ್ದೇವೆ ಅಷ್ಟೇ ಬಿಟ್ರೆ ಯಾವ್ದು ಕೆಟ್ಟದ್ದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಮಾಡ್ಕೋಬಹುದು ಮೇಡಮ್. ಈ ತರ ನಿಮ್ಮಂತವ್ರು ಬಂದು ಅನುಭವಗಳನ್ನ ಈ ರೀತಿ ಕೊಡೋದ್ರಿಂದ ನಮ್ಮ ಜ್ಞಾನದ ಮಟ್ಟ ಜಾಸ್ತಿ ಆಗ್ತದೆ. ಈ ಒಂದು ವೇದಿಕೆ ರಚನೆ ಮಾಡಿರ್ತಕ್ಕಂತ ನಮ್ಮ ರಂಗನಾಥ್ ಗುರುಜಿ ಅವರಿಗೆ ನಾವು ಎಷ್ಟು ಕೃತಜ್ಞತೆ, ಅಂತರಾಳದ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆನೆ. ಜೊತೆಗೆ ಈ ಒಂದು ಸಿಸ್ಟಮ್ ಅನ್ನ, ಈ ಒಂದು ದಾರಿಯನ್ನ ನಮಗ ಪತ್ರಿಜಿಯವರು ಮತ್ತು ಸ್ವರ್ಣಮಾಲಾ ಮೇಡಮ್ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನೋಡಿಲ್ಲ. ಪತ್ರಿಜಿಯವ್ರನ್ನ ನೋಡಿದ್ವಿ ನಾವು ಪಿರಾಮಿಡ್ ವ್ಯಾಲಿಗೆ. ನಾವು ಒಂದು 5 ದಿವಸ ಟ್ರೈನಿಂಗ್ ಇತ್ತು, ಅಲ್ಲಿ ಬಂದಾಗ ಲಾಸ್ಟ್ ಟೈಮ್ ಅವ್ರ ಅಲ್ಲೇ ದಿನದ ಕೊನೆಯ ದಿನಗಳಲ್ಲಿ ಇದ್ರು, ಚೇರ್ ಮೇಲೆ ಎತ್ಕೊಂಡ್ ಬಂದಿದ್ರು ಅವ್ರನ್ನ. ಅವತ್ತಿನ ದಿವಸ ಬಂದು ಅವರಲ್ಲಿ ನಮ್ಗೆ ಒಂದಿಷ್ಟು ಸ್ಪೀಚ್ ಕೊಟ್ಟಿದ್ರು. ಯಾರು ಕಾಲಿಗೂ ನಮಸ್ಕಾರ ಮಾಡಬಾರ್ದು ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ರು ಅವರು. ದೊಡ್ಡವರಿಗೂ ಸಣ್ಣವರು ಕೂಡ ಪಾದಕ್ಕೆ ಬೀಳಬಾರ್ದು ಅಂತಕ್ಕಂಥ ಸಂದೇಶ ಕೊಟ್ಟಿದ್ರು ಅವರು. ಅದಕ್ಕೆ ಎಲ್ಲರೂ ಕೂಡ ಆತ್ಮ ಇದೆ ಅಂತಂದ್ರೆ ಅವ್ರು ಭಗವಂತನೇ, ಪ್ರತಿಯೊಬ್ಬನು ಕೂಡ, ಸಣ್ಣವನಿರ್ಲಿ ದೊಡ್ಡವನಿರ್ಲಿ. ಹಾಗಾಗಿ ಯಾರು ಆತ್ಮನು ಯಾವ ಆತ್ಮದ ದೇಹಕ್ಕೂ ನಮಸ್ಕಾರ ಮಾಡಬಾರ್ದು ಅಂದ್ರೆ ಪಾದಕ್ಕೆ ಬೀಳಬಾರ್ದು ಅಂತಕ್ಕಂಥ ಸಂದೇಶ ಕೊಡ್ತಾ ಇದ್ರು. ಇರ್ಬಹುದು, ಸತ್ಯ ಅಂತ ಅನಿಸ್ತು ಮೇಡಮ್. ಹಿಂಗೆ ಸುಮಾರು ವಿಷಯಗಳು ನಮಗೆ ಅರಿವಿಗೆ ಬರ್ತಾ ಇದಾವೆ. ನಮಗೊಂದು ಕುತೂಹಲ, ಇದನ್ನ ನಾವ್ಯಾಕೆ ಇನ್ನೂ ಹೆಚ್ಚಾಗಿ ನಾವು ತಗೋಬಾರ್ದು, ನಾವು ಕೂಡ ಯಾಕೆ ಮಾಸ್ಟರ್ ಆಗಬಾರ್ದು, ಈ ಪ್ರಪಂಚಕ್ಕೆ ನಾವು ಯಾಕೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಮಾಸ್ಟರ್ ಆಗಿ ನಮ್ಮದೇ ಆದಂತ ಕೊಡುಗೆ ಕೊಡಬಹುದಲ್ಲ ಅಂತೇಳಿ ಒಂದ್ಸರಿ ಅನಿಸುತ್ತೆ. ಅವ್ರು ಹೇಳೋದೇ ಎಲ್ಲರೂ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳೋದು. ಎಲ್ಲರೂ ಮಾಸ್ಟ್ರೆ. ಇವತ್ತು ನೀವು ಧ್ಯಾನ ಕಲ್ತಿದ್ದೀರಲ್ಲ, ನೀವು ಒಬ್ರಿಗೆ ಧ್ಯಾನ ಹೇಳ್ಕೊಡಿ, ನೀವು ಮಾಸ್ಟ್ರೆ. ಇದೇನ್ ದೊಡ್ಡದಲ್ಲ. ಮಾಸ್ಟರ್ ಅಂದ್ರೆ ಏನೋ ಇರುತ್ತೆ, ಅವರಿಗೆ ಕ್ಲಾಸ್ಗಳು ಮಾಡ್ತಾರೆ, ಸ್ಟೇಜ್ ಬೇಕು, ಎಲ್ಲ ತಪ್ಪು ಕಲ್ಪನೆಯಲ್ಲಿ. ಯಾರು ಹೇಳ್ಕೊಡ್ತಾರ ಅವರೆಲ್ಲರೂ ಮಾಸ್ಟರ್ಸೆ. ಅದಕ್ಕೆ ಹೇಳ್ತಾರಲ್ಲ, ಅವರು ಸರ್ ಬರ್ಬೇಕಾದ್ರೆ ಎಷ್ಟೋ ಲಕ್ಷ ಜನ ಮಾಸ್ಟರ್ಸ್ ನ ಜೊತೆ ಕರ್ಕೊಂಡ್ಬಂದ್ರೆ, ಪಿರಮಿಡ್ ಮಾಸ್ಟರ್ಸ್ ಲಕ್ಷಾನುಗಟ್ಲೆ ಜನರನ್ನ. ನಾವೆಲ್ಲರೂ ಒಂದೇ ಮಾಸ್ಟರ್ಸ್. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಏನು ಇಲ್ಲ ಸರ್. ನಿಜ ಮೇಡಮ್. ಈಗ ನಾವು 3 ತಿಂಗಳಾಯ್ತು ಇದು ಧ್ಯಾನ ಮಾಡ್ಲಿಕ್ಕೆ. ಈ ಸಾಯಂಕಾಲ ಸ್ವಲ್ಪ ಟಿವಿ ನೋಡೋ ಅಭ್ಯಾಸ ಇತ್ತು. ಅಂದ್ರೆ ಯಾವ್ದಾದ್ರು ಒಂದು ಉತ್ತಮವಾದಂತ ಆಧ್ಯಾತ್ಮಿಕ ಕಥೆಗಳಿದ್ರೆ ನೋಡ್ತಿದ್ವಿ. ಬಟ್ ಈಗ್ಲೂ ಕೂಡ ಸಾಯಂಕಾಲನು ಕೂಡ 1 ಗಂಟೆ ನಾವು ಧ್ಯಾನಕ್ಕೆ ಕುಂದಿರ್ತಕ್ಕಂಥ ಸಾಧ್ಯತೆ ಮಾಡ್ತಾ ಇದ್ದೇನೆ. ಇವಾಗ ನಮ್ ಸಂಗಾತಿಗೆ ಹೇಳ್ತಾ ಇರ್ತೀನಿ ನಾನು, ಕೂತ್ಕೊಳ್ರಿ ಧ್ಯಾನ ಮಾಡ್ರಿ ಅಂತ ಹೇಳಿ. ಅವ್ರು ಮೊದ್ಲೆಲ್ಲ ಹಾಸ್ಯ ಮಾಡ್ತಾ ಇದ್ರು, ನಗ್ತಾ ಇದ್ರು. ಈಗ ಅವ್ರಿಗೆ ಚೂರು ಅರಿವಿ ಬರ್ತಾ ಇದೆ. ಬಟ್ ಅದೇನೋ ಅವ್ರಿಗೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಅವ್ರು ಇರುತ್ತೆ, ಮನುಷ್ಯನ ಒಂದು ಇವತ್ತಿನ ಟೆಕ್ನಾಲಜಿ ಬಳಸ್ಕೊಂಡು ಮೊಬೈಲ್ ಆನ್ ಮಾಡೋದು,
ಯಾರಾದ್ರೂ ಸ್ಟೇಟಸ್ ಏನ್ ಇಟ್ಟಾರ ಏನ, ನಾ ಇಟ್ಟದ್ ಯಾರು ನೋಡ್ಯಾರ ಹೆಂಗ ಇದೊಂಥರ ಕುತೂಹಲ ಇರುತ್ತೆ, ನೋಡ್ಲಿಕ್ಕೆ ಕುತ್ಕೊಂಡಿರ್ತಾರೆ. ನನಗೆ ನಾ ಕುಂತಾಗ ಎದುರುಗಡೆ ಅದ್ ನೋಡ್ತಿರ್ತಾರೆ, ನನಗೆ ಒಂದ್ ಕಡೆ ಕೋಪ ಬರುತ್ತೆ, ಅದನ್ನ ನಾನು ವ್ಯಕ್ತಪಡಿಸಲ್ಲ. ಭಗವಂತ ಅವರಿಗೆ ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ಕೊಡು ಅಂತ ಹೇಳ್ಬಿಟ್ಟು ಹಂಗ ಕ್ರಮೇಣ ಅವ್ರು ಬರ್ತಾ ಇದಾರೆ. ನಿಮ್ದು ಹಾವೇರಿ ಡಿಸ್ಟಿಕ್ ಮೇಡಮ್, ಹಾವೇರಿ. ಹಾವೇರಿ ಜಿಲ್ಲೆ ಹಿರೇಕೆರೆ. ನೀವು ಚಿಕ್ಕದಾಗಿ ಎಲ್ಲನ ಒಂದ್ ಕಡೆ ದೇವಸ್ಥಾನದಲ್ಲೋ ಎಲ್ಲೋ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಧ್ಯಾನ ಹೇಳ್ಕೊಡೋದು, ಬರ್ರಿ ಇಲ್ಲಿ ಗ್ರೂಪ್ ಮೆಡಿಟೇಷನ್ ಮಾಡೋಣ ಅಂತ, ಆ ತರ ಎಲ್ಲ ಸಣ್ಣದಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಸರ್. ಮೇಡಮ್, ರಂಗನಾಥ್ ಗುರುಜಿ ಅವರು ಸುಮಾರು ವಿಷಯಗಳನ್ನ ಕೊಡ್ತಾ ಇದಾರೆ. ಅದನ್ನೆಲ್ಲವನ್ನು ತಗೊಂಡ್ರೆ ಅಂದ್ರೆ ಔಷಧಿ ರಹಿತವಾಗಿರ್ತಕ್ಕಂಥ ಅಲೋಪತಿ ಮೆಡಿಸಿನ್ ಇಲ್ಲದಂಗೆ ನಾವು ಗುಣ ಮಾಡ್ಕೊಳ್ಳೋದು ಹೆಂಗೆ, ಎಂತ ಕಾಯಿಲೆ, ಭಯಂಕರ ಕ್ಯಾನ್ಸರ್ ಅಂತ ಕಾಯಿಲೆನೂ ಕೂಡ ಗುಣಪಡಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಇವೆಲ್ಲಕ್ಕೂ ಕೂಡ ಇವೆ, ಪ್ರತಿಯೊಂದು ಕೂಡ ಎರಡ್ ಆಗ್ತಾ ಇದಾವೆ. ನೀವು ಇವತ್ತು ಕೊಟ್ಟಿರ್ತಕ್ಕಂಥ ಏಂಜಲ್ಸ್ ಗಳ ಬಗ್ಗೆನೂ ಕೂಡ ನಮಗೊಂದು ಹೆಲ್ಪ್ ಆಗುತ್ತೆ. ಅಂದ್ರೆ ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಂಗೆ ಇವೆಲ್ಲ ಆಧ್ಯಾತ್ಮಿಕದ ಒಂದು ಸಂದೇಶಗಳು ನಮ್ಮನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದಾವೆ. ಇದರಿಂದ ನಮ್ಮ ಒಂದು ಆಧ್ಯಾತ್ಮಿಕ ಮಟ್ಟ, ನಮ್ಮ ಗೌರವ ಸಮಾಜದೊಳಗೆ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಮೇಡಮ್. ಬಹಳ ಖುಷಿ ಆಗ್ತದೆ. ಒಂಥರ ಆನಂದ ಅಂತ ಹೇಳಿದ್ರೆ ಬರೀ ಆನಂದ ಅಲ್ಲ, ಆತ್ಮಾನಂದ ಅಂತಂದು ಹೇಳ್ಬಹುದು, ಪರಮಾನಂದ ಅಂತಂದು ಹೇಳ್ಬಹುದು. ಆ ಪರಮಾನಂದ ಮತ್ತು ಆತ್ಮಾನಂದ ಹೊಂದ್ಲಿಕ್ಕೆ ಅವುಗಳನ್ನ ತಗೊಂಡು ನಾವು ಮೋಕ್ಷಕ್ಕೆ ಮುಕ್ತಿ ಹೊಂದ್ಲಿಕ್ಕೆ ಏನ್ ಬೇಕೋ ಅಂತ ಒಂದು ರೂಟ್ ದಾರಿ ನಮಗೆ ದೊರಕಿದೆ, ಭಗವಂತ ನಮಗೆ ತೋರಿಸಿದಾನೆ ಅಂತ ಹೇಳ್ಬೋದು. ಇಂತ ಒಂದು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಯಿಂದ ಹಿಡಿದು ಜ್ಞಾನ ಕೊಟ್ಟಿರ್ತಕ್ಕಂಥ ಗುರುಗಳಿಗೂ ಸಂಸ್ಥೆಗಳಿಗೂ, ಜೊತೆಗೆ ಭಾಷೆ ಇಂಪಾರ್ಟೆಂಟ್ ಮೇಡಮ್. ನಮಗೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥ ತಾಯಿ ಏನದಾಳ, ಅವಳ ಭಾಷೆ ಹೆಚ್ಚು ನಾವು ಬಳಕೆ ಮಾಡಿದಾಗ, ನಾವು ಬಿಟ್ರೆ ಬೇರೆ ಯಾರು ಬಳಸ್ತಾರ ಮೇಡಮ್? ಯಾರು ಬಳಸಲ್ಲ. ನಾವೇ ಬಳಕೆ ಮಾಡ್ಬೇಕನ್ನ ಕನ್ನಡವನ್ನ. ಅವಾಗ ಅವಳು ತೃಪ್ತಳಾಗ್ತಾಳ, ಅವಳಲ್ಲಿ ಆನಂದ ಭಾಷೆ ಬರ್ತೇವೆ. ವಾವ್, ನೋಡಪ್ಪ, ಇವ್ರು ಇಂಗ್ಲಿಷ್ ಗೊತ್ತಿದ್ರು ಕೂಡ, ಹಿಂದಿ ಗೊತ್ತಿದ್ರು ಕೂಡ ನನ್ನ ಭಾಷೆನ ಎಷ್ಟು ಬಳಸ್ತಾರಲ್ಲ ಅಂತ ಹೇಳ್ಬಿಟ್ಟು, ಹಂಗ ಹೆಚ್ಚು ಹೆಚ್ಚು ನಾವು ಕನ್ನಡ ಭಾಷೆ ಮಾತಾಡಿ ಆ ಋಣನ್ನು ಕೂಡ ನಾವು ತೀರಿಸ್ಬೇಕಾಗತ್ತೆ. ಈ ಭೂತಾಯಿ ನಮ್ಗೆ ಏನೆಲ್ಲ ಅನ್ನ ಕೊಟ್ಟಿದ್ದಾಳೆ, ಎಷ್ಟು ವರ್ಷ ಪಂಚಭೂತಗಳು ಕೂಡ ನಮ್ಮನ್ನು ಸಾಕಿದಾವೆ, ಅವೆಲ್ಲಕ್ಕೂ ಕೂಡ ನಾವು ಕೃತಜ್ಞತೆ ಕೊಟ್ರೆ ನಮ್ಗೆ ಇನ್ನೂ ಬ್ಲೆಸ್ಸಿಂಗ್ ಅಂದ್ರೆ ಒಂದು ಕೃತಜ್ಞತೆಯಿಂದ ನಮಗೆ ಆಶೀರ್ವಾದ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಅನಿಸ್ತಾ ಇತ್ತು ಮೇಡಮ್. ಏನೋ 4 ಮಾತು ಜಾಸ್ತಿ ಆತಾಡಿದ್ನಿ, ಏನೋ ತಪ್ಪಿದ್ರೆ ಕ್ಷಮೆ ಇರ್ಲಿ. ಧನ್ಯವಾದಗಳು ಮೇಡಮ್. ಏನೂ ಇಲ್ಲ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುರುಜಿ, ಒಂದೇ ನಿಮಿಷ ನಾನು ಮಾತಾಡ್ಬಿಡ್ತೀನಿ, ಇಲ್ಲಿ 90 ಜನ ಇದ್ದಾರೆ. ಓಕೆ ಮಾಸ್ಟರ್ಸ್, ನಾಳೆ ಏಂಜಲ್ಸ್ ಕಾರ್ಯಾಗಾರ 3ನೇ ಭಾಗ ಮತ್ತೆ 4ನೇ ಭಾಗ ನಾಡಿದ್ದಿರುತ್ತೆ, ಯಾರು ಮಿಸ್ ಮಾಡ್ಕೋಬಾರ್ದು. ಇವತ್ತೆಲ್ಲ ಹೇಗೆ ಪಾರ್ಟಿಸಿಪೇಟ್ ಮಾಡಿದಿರಲ್ಲ ಹಾಗೇನೆ ನಾಳೆ ಮತ್ತು ನಾಡಿದ್ದು ದಿನಾನು ಮಾಡ್ಬೇಕು. ಆಕ್ಚುಲಿ ಇದು ತುಂಬಾ ಸ್ಪೆಷಲ್ ಇರೋದ್ರಿಂದ ಯಾರು ಮಿಸ್ ಮಾಡ್ಕೋಬೇಡಿ, ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಗುರುಜಿ. ಓಕೆ, ದೇವರಾಜು ಸರ್ ಮಾತಾಡಿ. ಹೊಸಬರನ್ನ ಕರ್ಸಿ. ಓಕೆ ಮಾಸ್ಟರ್ಸ್, ಯಾರಾದ್ರೂ ಹೆಸರುಗಳು ಕರ್ಸಿ, ಅವ್ರು ಬರ್ತಾರೆ. ಹೆಸರು ಹೇಳ್ಬಿಟ್ಟು ಅವ್ನ ಕರ್ಸಿ ಮಾತಾಡಕ್ಕೆ, ಅವ್ರ ಅನುಭವ ಹಂಚ್ಕೊಳ್ಳಿ, ಇವತ್ತಿನ ಕಾರ್ಯಕ್ರಮ ಅನುಭವ ಮತ್ತೆ ಧ್ಯಾನ ಅನುಭವ. ಅನಿತಾ ಮೇಡಮ್ ಮತ್ತೆ ಬಸವರಾಜಪ್ಪ ಸರ್, ಭಾಗ್ಯ, ಭಾರತಿ ಭಟ್, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೇಕು. ಯಾಕಂತಂದ್ರೆ ನಾವು ಹೆಸರಿಗೆ ಹೋಗ್ತಾ ಹೋದ್ರೆ ಗೊತ್ತಾಗೋದಿಲ್ಲ. ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಮ್ಗೆ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಲಿಕ್ಕೆ ಸರಿ ಹೋಗುತ್ತೆ. ದೇವರಾಜ್ ಅಡ್ಡಿ, ಧ್ಯಾನ ಅಂತ ಇದ್ದೀರಲ್ಲ, ಈಶ್ವರ್, ಗಂಗಮ್ಮ, ಗೌರಿ. ಬಸವರಾಜ್ ಅವ್ರು ಕೊಡಿ, ಅವರು ಕೈ ಎತ್ತಿದ್ದಾರೆ ನೋಡಿ. ಓಕೆ, ಬಸವರಾಜ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ರಿ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ನಮಸ್ಕಾರ ರಂಗನಾಥ್ ಸರ್, ನಮಸ್ಕಾರ ನಾಗರಾಜ್ ಸರ್, ನಮಸ್ಕಾರ. ಇವರು ಯಾರು ಮೇಡಮ್ ಬರೀ ಈಗ ಅದೇ ಏಂಜಲ್ಸ್ ಬಗ್ಗೆ ಮಾತಾಡಿದ್ರಲ್ಲ, ಅವರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಮೇಡಮ್. ನನಗೆ ಇದೇ ಫಸ್ಟ್ ಈ ವಿಷಯ ತಿಳ್ಕೊಂಡಿದ್ದು, ನನಗೆ ಗೊತ್ತಿರ್ಲಿಲ್ಲ. ಮೊಬೈಲ್ ಸರಿ ಮಾಡ್ಕೊಳ್ಳಿ ಸರ್. ಓಕೆ, ವೆರಿ ಗುಡ್. ಸೊ ಈ ವಿಚಾರ ನನಗೆ ಇದೇ ಫಸ್ಟ್ ಟೈಮ್ ತಿಳ್ಕೊಳ್ತಾ ಇರೋದು, ಗೊತ್ತಾಗ್ತಾ ಇರೋದು. ನಾನೇನ್ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ನಾವ್ ಹೆಂಗ್ ದೇವ್ರ ಪ್ರಾರ್ಥನೆ ಮಾಡ್ತೀವಿ ಹಂಗೆ ಇವ್ರ ಬಗ್ಗೆನೂ ಪ್ರಾರ್ಥನೆ ಮಾಡ್ಕೊಂಡು ನಾವು ಏನೇನು ಬೇಕಾದ್ರೂ ಕೇಳ್ಬೋದಾ ಮೇಡಮ್? ನಾನು ಹೇಳಿದ್ನಲ್ಲ ಸರ್, ಕೇಳ್ಬೇಕು ಅಂತಂದಾಗ ನಮ್ಮಲ್ಲಿ ಧ್ಯಾನದ ಶಕ್ತಿ ಜಾಸ್ತಿ ಇರ್ಬೇಕು ಒಂದು, ನಂತರ ನಮ್ಮ ಪ್ರಯತ್ನ ಎಲ್ಲ ಆಗಿರ್ಬೇಕು. ಇನ್ನು ನನ್ನ ಕೈಲಿ ಏನು ಆಗಲ್ಲಪ್ಪ ಅಂತ ಅಂದಾಗ ಮಾತ್ರ ಕೇಳ್ಕೋಬೇಕು ಅವ್ರನ್ನ. ಏಂಜಲ್ ನನಗೆ ಈ ಕಷ್ಟ ಬಂದಿದೆ, ನಾವ್ ಏನು ಪ್ರಯತ್ನ ಮಾಡಲ್ಲ ಅಂದ್ರೆ ಏಂಜಲ್ ಬಂದ್ ಸಹಾಯ ಮಾಡು ಅಂತ ಕೇಳ್ಬಾರ್ದು. ಅಂದ್ರೆ ನೀವ್ ಹೇಳೋದು ಫಸ್ಟ್ ಧ್ಯಾನದಲ್ಲಿ ನಾವು ಇದಾಗ್ಬೇಕು, ಇಂಪ್ರೂವ್ ಆಗ್ಬೇಕು. ಫಸ್ಟ್ ಧ್ಯಾನ ಮಾಡ್ಬಿಟ್ಟು ಆ ಒಂದು ಶಕ್ತಿ ಪಡ್ಕೋಬೇಕು. ಮಾಡ್ಬಿಟ್ಟು ಅಂತಲ್ಲ, ಧ್ಯಾನ ಮಾಡಿ ಮಾಡಿ ನಮ್ಮಲ್ಲಿ ಎನರ್ಜಿ ಬೆಳೆಸ್ಕೊಂಡಿರ್ಬೇಕು. ಓಕೆ, ಅದು ಗೊತ್ತಾಗದೆ ಹೇಗೆ ಅಂತ. ಈಗ ನೀವ್ ಹೇಳ್ತೀರಾ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದೀವಿ, ಈಗ ಸರ್ ಹೇಳಿದಂಗೆ ನಾವು ಮಾಡ್ತಾ ಇದೀವಿ, ಬಟ್ ನಮಗೆ ಹೇಗ್ ಗೊತ್ತಾಗುತ್ತೆ ಅಂತ ಈಗ ನೀವ್ ಹೇಳಿದಂಗೆ ನಾವು ನಡವಳಿಕೆನ ನೋಡ್ತಾ ಇರ್ಬೇಕು. ಏನ್ ನಾನು ಹೇಗಿದ್ದೀನಿ,
ಕೋಪದಲ್ಲಿದ್ದೀನ, ಎಲ್ಲರನ್ನ ಪ್ರೀತಿ ಮಾಡ್ತೀನ ಇಲ್ಲ, ಓಕೆ ಕರುಣೆಯಿಂದ ಓಕೆ ಇಲ್ಲ, ಇಲ್ಲ ದ್ವೇಷ ಮಾಡ್ತಾ ಇದ್ದೀನ ಯಾರಿಗನ, ನಾವು ಚೆಕ್ ಮಾಡ್ಕೊಂತ ಇರ್ಬೇಕು ಅನುಕ್ಷಣ. ಓಕೆ ಓಕೆ ಮೇಡಮ್. ಸೊ ನಮಗೆ ಅರ್ಥವಾಗುತ್ತೆ, ನೀವು ಹೇಳೋದು ನಮಗೆ ಅರಿವಾಗುತ್ತೆ ನಾವು ಯಾವ ಮಟ್ಟದಲ್ಲಿ ಇದೀವಿ ಅಂತ. ಸೊ ಆ ಬಂದಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅನಿತಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ರಂಗನಾಥ್ ಸರ್ಗೆ ಮತ್ತೆ ಮೇಡಮ್ ಅವ್ರಿಗೆ ಎಲ್ಲ ತುಂಬಾ ಧನ್ಯವಾದಗಳು. ನಮ್ಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಮೇಡಮ್, ಈ ತರ ಇದೆ ಅಂತ. ಇದು ಗೊತ್ತಾಗ್ತಾ ಇದೆ, ತುಂಬಾ ವಿಚಾರಗಳು ತಿಳ್ಕೊಳ್ತಾ ಇದೀವಿ. ತುಂಬಾನೇ ಅನುಭವ ಆಗ್ತಾ ಇದೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಎಲ್ಲ ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಬರೀತಾ ಇದ್ದೀನಿ. ನಾನು ನನ್ನ ಕೈಲಿ ಆಗಿದ್ದನ್ನ ನಾನೇನಾದ್ರು ತಿಳುವಳಿಕೆ ಕೊಡ್ಬೋದಾ ಇದ್ರ ಬಗ್ಗೆ ಅಂತ ಲಾಸ್ಟ್ ಕನ್ಕ್ಲೂಷನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಕೊಡ್ತೀನಿ. ಧನ್ಯವಾದಗಳು ರಂಗನಾಥ್ ಸರ್ ಮತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೈಟ್ ಸ್ನೇಹಿತರೆ, ಇಲ್ಲಿ ಹೊಸಬರು ಯಾರು ಜಾಯ್ನ್ ಆಗಿದ್ರು, ಧ್ಯಾನಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು, ದಯವಿಟ್ಟು ನಿಮ್ಮ ಅನುಭವಗಳು ಹೇಳ್ತಾರೋ ಇರ್ಬೇಕಾಗತ್ತೆ. ನೋಡಿ, ಇಲ್ಲಿ ಏನಾಗತ್ತೆ ಅಂದ್ರೆ, ನೀವು ಧ್ಯಾನ ಮಾಡ್ತಾ ಇದ್ದೀರಾ, ನಿಮ್ಗೆ ಏನು ಸಮಸ್ಯೆಗಳು, ಏನು ಸಂದೇಹಗಳಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಧ್ಯಾನ ಮಾಡ್ತಾ ಇದ್ರಂತ ಅದಕ್ಕೆ ಏನು ಪ್ರೂಫ್ ಇರುತ್ತೆ? ನೀವು ಧ್ಯಾನ ಮಾಡುವಾಗ ಬರುವಂತ ಸಮಸ್ಯೆಗಳು, ಸಂದೇಹಗಳು, ಕ್ವಶನ್ಸು ಇವೆಲ್ಲ ನೀವು ಕೇಳ್ತಾ ಇರ್ಬೇಕು. ಈ ಸೆಷನ್ ಅಲ್ಲಿ ನಾನು ಅದನ್ನು ನೋಡ್ತಾ ಇದ್ದೆ, ಅದು ಕೊರತೆ ಇದೆ, ತುಂಬಾ ಕೊರತೆ ಇದೆ. ನಂಗೆ ಅರ್ಥನೇ ಆಗ್ತಾ ಇಲ್ಲ. ನೀವು ವಿಡಿಯೋ ಹಿಂದ್ಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರೋ, ಮತ್ತೆ ಮನೆಯಲ್ಲಿ ಧ್ಯಾನ ಮಾಡ್ತಿರೋ, ಏನು ಅರ್ಥ ಆಗ್ತಾ ಇಲ್ಲ. ಧ್ಯಾನ ಮಾಡ್ತಾ ಇದ್ರೆ ಪ್ರಶ್ನೆಗಳು ಬರಲ್ಲ, ಇದೇನು ವಿಚಿತ್ರವಾಗಿದೆ. ಸೊ ಇಂಥ ಪರಿಸ್ಥಿತಿ ಇರಬಾರ್ದು. ನಾನು ತೆಲುಗು ಸೆಷನ್ ಅಲ್ಲಿ ಕೂತ್ಕೊಂತೀನಿ, ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇರ್ತಾರೆ ಅವರು. ಅಂದ್ರೆ ಧ್ಯಾನ ಮಾಡ್ತಾರೆ, ನೇರವಾಗಿ ಸೆಷನ್ ಅಲ್ಲಿ ಕೂತ್ಕೊಂತಾರೆ. ಅಂದ್ರೆ ಅದು ತೋರಿಸ್ತಾ, ಏನ್ ತೋರಿಸ್ತದೆ ಅಂದ್ರೆ, ನಿಮ್ಮ ಶ್ರದ್ಧೆ ಸಬೂರಿ ನನಗೆ ತೋರಿಸೋದು. ನಿಮ್ಗೆ ಎಷ್ಟು ಶ್ರದ್ಧೆ ಇದೆ ಇದ್ರ ಮೇಲೆ, ಎಷ್ಟು ಭಕ್ತಿ ಇದೆ, ಎಷ್ಟು ಭಕ್ತಿಯಿಂದ ಈ ಆಧ್ಯಾತ್ಮಿಕದ ನೀವು ಕಲಿತಾ ಇದ್ರಿ ಅಂತ ನಮ್ಗೆ ಅರ್ಥ ಆಗತ್ತೆ. ಈ ರೀತಿಯಲ್ಲಿ ಕೂತ್ಕೊಂಡಿದ್ರೆ ಅರ್ಥ ಆಗಲ್ಲ. ನಿಜವಾಗಿ ಇದು ಒಂದು ಮಾಸ್ಟರ್ ಬಂದು ಕೂತ್ಕೊಂಡು ಇಷ್ಟು ಹೊತ್ತು ಹೇಳುವಾಗ ಅವ್ರಿಗೂ ನಿಮ್ಮ ಅನುಭವ ಹೇಳಕ್ಕೂ ಆಗ್ತಾ ಇಲ್ಲ, ಮುಂದಕ್ಕೆ ಬರ್ತಾ ಇಲ್ಲ. ನೀವು ಇಲ್ಲ ಪ್ರಶ್ನೆಗಳು ಕೇಳ್ತೀರಾ, ಅದು ಕೇಳಲ್ಲ. ಅಂದ್ರೆ ಏನು ಅರ್ಥ? ಅದು ಸೆಷನ್ ಬರೋದು ಏಕೆ? ನೀವು ಕಲಿಯೋಕ್ಕಲ್ವಾ? ಜ್ಞಾನ ಕಲಿಯೋಕ್ಕೆ, ಧ್ಯಾನ ಕಲಿಯೋಕ್ಕೆ, ಧ್ಯಾನ ಮಾಡಕ್ಕೆ. ಮಾಡಿದ್ರೆ ಸಂಶಯಗಳು ಬರಲ್ಲ ನಿಮಗೆ. ಧ್ಯಾನದಲ್ಲಿ ಕೂತಿದ್ದೀನಿ, ನಾವು ಶೂನ್ಯ ಆಗ್ತಾ ಇಲ್ಲ, ಹೆಚ್ಚು ಥಾಟ್ಸ್ ಬರ್ತಾ ಇದೆ, ಇಲ್ಲ ಧ್ಯಾನದಲ್ಲಿ ಕೂತ್ಕೊಂಡು ಏನೋ ವೈಬ್ರೇಷನ್ ಆಗ್ತಾ ಇದೆ, ಏನು ಬರಲ್ಲ ಆ ಥರ. ಅಂದ್ರೆ ನೀವು ಧ್ಯಾನನೇ ಮಾಡ್ತಾ ಇಲ್ಲ ಇದರ ಅರ್ಥ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ತಾ ಇರೋದು ನಿಮ್ಮ ಸ್ವಂತ ಬೆಳವಣಿಗೆಗೆ ನೀವೇನು ಮಾಡ್ಬೇಕಂತ ಏನು ಎಷ್ಟು ಮಾಸ್ಟರ್ಸ್ ಬಂದು ಇಲ್ಲಿ ಹೇಳ್ತಾ ಇರ್ತಾರೆ, ಜ್ಞಾನ ಹೇಳ್ತಾರೆ, ಮತ್ತೆ ಧ್ಯಾನ ಮಾಡಿಸ್ತಾ ಇರ್ತಾರೆ. ಯಾರ್ಯಾರು ನಿಜವಾಗಿ ಧ್ಯಾನ ಮಾಡಿದ್ರು, ಮನೆಯಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು, ನಿಮ್ಗೆ ಸಂಶಯಗಳು ಬರುತ್ತೆ. ಅದು ಕೇಳೋಕ್ಕೆ ಪ್ರಯತ್ನ ಮಾಡಿ. ವಿಡಿಯೋ ಆಫ್ ಮಾಡ್ಕೊಂಡು ಕೇಳಿ, ನಿಮಗೆ ಇಂಜರಿಗಿದ್ರೆ ತೊಂದರೆ ಇಲ್ಲ. ಬಟ್ ಏನು ಕೇಳ್ತಾನೆ ಇಲ್ಲ ಅಂದ್ರೆ ಅರ್ಥ ಏನು? ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಇಲ್ಲ? ನಮ್ಗೇನು ಅರ್ಥ ಆಗತ್ತೆ? ಇದು ಕಲಿಯೋ ವಿಧಾನ ಅಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹೊಸಬ್ರೆಲ್ಲ ಇಲ್ಲಿ ಕೂತ್ಕೊಂಡಿದ್ರಲ್ಲ, ಧ್ಯಾನ ಮಾಡುವಾಗ, ಜ್ಞಾನ ತಿಳ್ಕೊಂಡುವಾಗ ಪ್ರಶ್ನೆಗಳು ಬರುತ್ತೆ, ದಯವಿಟ್ಟು ಕೇಳಿ. ಅನುಭವ ಇದೆ, ಒಂದು ಲೈನಲ್ಲಿ ಹಂಚ್ಕೊಳ್ಳಿ ನಿಮ್ಮ ಅನುಭವ. ಪ್ರಶ್ನೆ ಒಂದು ಲೈನೇ ಕೇಳಿ, ಪರವಾಗಿಲ್ಲ, ಹೆಚ್ಚು ಕೇಳೋದು ಬೇಕಾಗಿಲ್ಲ. ನಾವು ಆನ್ಸರ್ ಮಾಡ್ತೀವಿ, ನಿಮ್ಮ ಸಂಶಯಗಳು ತೀರಿಸ್ತೀವಿ. ಆಗ ಮುಂದಕ್ಕೆ ಹೋಗುವಾಗ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಸುಧಾರವಾಗತ್ತೆ, ಅದ್ಭುತವಾಗಿರತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಇವತ್ತಿಂದ ಯಾರೂ ಇಂಜರಿಗೆ ಬೇಡ. ನಾವೆಲ್ಲರೂ ಮಾಸ್ಟರ್ಸ್, ಇಲ್ಲಿರುವಂಥ ಎಲ್ಲರೂ ಪಿರಮಿಡ್ ಮಾಸ್ಟರ್ಸ್. ಎಲ್ಲರೂ ಮೈತ್ರಿಯಿಂದ ಇದ್ವಿ, ಅಂದ್ರೆ ಒಂದು ಫ್ರೆಂಡ್ಶಿಪ್ ಇಂದ ಇದ್ವಿ. ಇಲ್ಲಿ ಯಾರು ಒಬ್ರಿಗೂ ಇನ್ನೊಬ್ರು ದೊಡ್ಡವರು ಯಾರಿಲ್ಲ. ಇಲ್ಲಿ ಎಲ್ಲರೂ ಸಮಾನ. ಅದು ಮಾತ್ರ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಸಮಾನ. ನೋ ಸೀನಿಯಾರಿಟಿ, ಜೂನಿಯಾರಿಟಿ. ಎಲ್ಲ ಮಾಸ್ಟರ್ಸೇ, ಎಲ್ಲ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಅಂತ ನಾವೆಲ್ಲ ಆಧ್ಯಾತ್ಮಿಕ ಪ್ರಯಾಣ ಮಾಡ್ತಾ ಇದ್ವಿ ಒಟ್ಟಾಗಿ. ರೈಟ್. ಆಮೇಲೆ ತುಂಬಾ ಜನರಿಗೆ ಏನೋ ಒಂಥರ ಭಯ, ನಾನ್ ಕೇಳೋದು ಸರಿಯಾಗಿದೆಯಾ, ಇದು ನಿಜವಾಗ್ಲೂ ಡೌಟಾ, ಅವ್ರಿಗೆ ಏನೋ ಸಿಲ್ಲಿ ಅನ್ಸುತ್ತಾ ಅನ್ನೋದ. ಯಾರು ಆತರ ಹಿಂಜರಿಕೆ ಮಾಡ್ಕೊಳ್ಳೋದೇ ಬೇಡ. ನಿಮಗ್ ಏನ್ ಅನ್ಸತ್ತ ಹೇಳಿ. ಇಲ್ಲೇನ್ ಯಾರು ನಿಮ್ಮ ಪ್ರಶ್ನೆ ಯಾಕಂಗ್ ಕೇಳಿದ್ರಂತ ಯಾರು ನಿಮ್ಮನ್ನ ಹೀಯಾಳ್ಸೋದಿಲ್ಲ, ನೋವು ಕೊಡೋದಿಲ್ಲ. ನಿಮಗ್ ಆಮೇಲೆ ಮಾತನಾಡಕ್ಕೂ ಒಂದು ಶಕ್ತಿ ಬರುತ್ತೆ. ನಿಮಗೆ ಈ ತರ ಕೇಳ್ತಾ ಇದ್ರೆ ನೀವು ನಿಧಾನವಾಗಿ ಬೇಡ್ರಿ. ಸಾಯಂಕಾಲ ಮಣ್ಣೆಲ್ಲ ಆಗತ್ತ ಕ್ಲೀನ್ ಮಾಡಿದ್ರೆ ಕೈ ಸೋತೈತೆ ಇಬ್ರು. ದೇವರಾಜ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಮ್ಯೂಟ್ ಮಾಡ್ಕೊಳ್ಳಿ. ನೀವೆಲ್ಲೋ ಶಬ್ದ ಇಲ್ಲಿ ಬರ್ತಾ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಎಸ್, ಯಾವುದೇ ಮೇಡಮ್ ಹೇಳಿದ ಪ್ರಕಾರ ಸಣ್ಣ ಪ್ರಶ್ನೆಗಳಿದ್ರು ಪರವಾಗಿಲ್ಲ, ನಾವು ಆಹ್ವಾನ ಮಾಡ್ತೀವಿ. ನಿಜವಾದ ಈ ಆಧ್ಯಾತ್ಮಿಕ ಚರ್ಚೆಯಲ್ಲಿ, ಆಧ್ಯಾತ್ಮಿಕ ಈ
ಎಲ್ಲ ಕಾರ್ಯಕ್ರಮಗಳಲ್ಲೂ ಯಾವುದೇ ಪ್ರಶ್ನೆ ಇರಲಿ, ಅದು ಸಣ್ಣದಾಗಿರಲಿ, ಅದು ನಿಮಗೆ ಉಪಯೋಗ ಆಗತ್ತಾ ಇಲ್ಲ ಬೇರೆ ಉಪಯೋಗ ಆಗತ್ತಾ, ಕೇಳೋದಕ್ಕಂತೂ ಹಿಂಜರಿಕೆ ಬೇಡ. ಅದು ಮಾತ್ರ ದಯವಿಟ್ಟು ಗಮನಿಸ್ಕೊಳ್ಳಿ. ರೈಟ್. ಮಂಜುಳಾ ಕೊಡಿ, ಮಂಜುಳಾ ಅವ್ರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮತ್ತೆ ಏಂಜಲ್ಸ್ ಬಗ್ಗೆ ನಂಗೆ ಏನು ಡೌಟ್ ಇಲ್ಲ ಸರ್. ಮತ್ತೆ ಮೆಡಿಟೇಷನ್ ಕೂತ್ಕೊಂಡಾಗ ನನಗೆ ಆಲೋಚನೆಗಳು ಅದು ಎಲ್ಲೆಲ್ಲೋ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಸರ್. ಮತ್ತೆ ಕೂತಿರುತ್ತೆ, ಇನ್ನು ಮತ್ತೆ ನಂಗೆ 2 ನಿಮಿಷಕ್ಕೆ ಮತ್ತೆ ಎಲ್ಲ ಹೋಗಿರುತ್ತೆ ಬ್ರೇಕ್ ಸರ್. ಆಗ್ತಾ ಇದೆ. ಅದು ಕಾನ್ಸಂಟ್ರೇಷನ್ ಮೆಡಿಟೇಷನ್ ಕೂತ್ಕೊಂಡಾಗ ಕಾನ್ಸಂಟ್ರೇಷನ್ ಕರೆಕ್ಟ್ ಸರಿಯಾಗಿ ಬರೋದಿಲ್ಲ ಮೇಡಮ್. ಮಾಡಿ ಮೇಡಮ್, ಬರುತ್ತೆ. ಏಂಜಲ್ಸ್ ಬಗ್ಗೆ ಏನು ಡೌಟ್ ಇಲ್ಲ. ಆಮೇಲೆ ಯಾವ್ದಾದ್ರು ಮ್ಯೂಸಿಕ್ ಹಾಕೊಳ್ಳಿ. ಆಮೇಲೆ ಬೆಳಗ್ಗೆಯಿಂದ ನೀವು ಯಾವ ತರ ಇದೀರಿ ಅಂತ ಅದನ್ನು ಇಂಪಾರ್ಟೆಂಟ್. ಇಲ್ಲ ಬೆಳಿಗ್ಗೆ ಮಾಡ್ತಾ ಇದ್ರೆ ನಾನು ಹಿಂದಿನ ದಿನ ಏನ್ ಮಾಡಿದೀನ ಅಂದ್ರೆ ಏನಾದ್ರು ಜಗಳ ಆಡಿದಿನ, ಏನಾದ್ರು ಮಾತಾಡಿದಿನ, ದುಃಖ ಆಗಿದಿನ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಮನಸ್ಸನ್ನು ಯಾವಾಗ್ಲೂ 0 ಮೈಂಡ್ ಅಲ್ಲಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ನನಗೆ ಕಾನ್ಸಂಟ್ರೇಷನ್ ಬರಲ್ಲ ಅನ್ನೋದು ತೆಗೆದು ಹಾಕ್ಬಿಡಿ ಅದನ್ನ. ಇನ್ನೊಂದು ಏನು ಮೇಡಮ್, ಈಗ ಮಂಜುಳಾ ಅವ್ರು ಕೇಳಿದ್ರಲ್ಲ, ಅದು ಸಣ್ಣ ಪ್ರಶ್ನೆ ಆದ್ರೆ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಇಲ್ಲಿ ಹೊಸಬ್ರು ಯಾರು ಇದ್ದಾರೋ ಅವ್ರಿಗೆಲ್ಲ ಈ ಪ್ರಶ್ನೆ ಅನ್ನೋದು ಇದೇ ಇರ್ತದೆ, ಖಂಡಿತವಾಗಿರತ್ತೆ. ಪ್ರತಿಯೊಬ್ಬರಿಗೆ ಯಾರ್ಯಾರು ಹೊಸ ಜಾಯ್ನ್ ಆಗಿದಾರೋ ಅವ್ರಿಗೆಲ್ಲ ಇರ್ತದೆ. ಅದಕ್ಕೂ ಮೇಡಮ್ ಉತ್ತರ ಕೊಟ್ಟಿದ್ದಾರೆ. ಈಗ ಅದ್ರ ಜೊತೆಗೆ ಇನ್ ಸ್ವಲ್ಪ ನೀವು ಮಾಡ್ಬೇಕಾದಂತಂದ್ರೆ ಈ 41 ದಿವಸ ಧ್ಯಾನ ಏನಿದೆಯೋ ಅದು ಖಂಡಿತವಾಗಿ ಮಾಡ್ಬೇಕಾಗತ್ತೆ. ನೀವು 1 ದಿವಸ 2 ದಿವಸ ಮಾಡಿದೀವಿ, 1 ವಾರ ಮಾಡಿದ್ದೀನಿ, ಏನೋ ಮನಸ್ಸು ನೆಚ್ಚಲ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಧ್ಯಾನ ಇಷ್ಟೇನಾ ನಾವು ಧ್ಯಾನ ಕುದುರಲ್ಲ ಅಂತ ಹೇಳ್ಬಿಟ್ಟು ಬಿಡೋದಲ್ಲ. 41 ದಿವಸ ನಿರಂತರವಾಗಿ ಪ್ರತಿ ದಿವಸ ಕ್ರಮವಾಗಿ ಮಾಡಿ ನೋಡಿ. ನಿಮಗೆ 41 ದಿವಸ ಆದಮೇಲೆ ನಿಮ್ಮ ಫಲಿತ ಹೇಗಿರ್ತದಂತ ಖಂಡಿತವಾಗಿ ಅದ್ಭುತವಾದ ಧ್ಯಾನ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇಲ್ಲಿ ಹೇಳ್ತಾ ಇರ್ತೀವಿ ಈ ಸಾತ್ವಿಕ ಜೀವನ ಶೈಲಿ ಅಂತ, ಅದನ್ನು ಅಳವಡಿಸ್ಕೊಳ್ಳಿ ದಯವಿಟ್ಟು. ಬಹಳ ಇಂಪಾರ್ಟೆಂಟ್ ಅದು. ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರುತ್ತೆ. ನಾವು ತಿನ್ನೋ ಆಹಾರ ನಮ್ಮ ಮನಸ್ಸು ಮೇಲೆ ಪರಿಣಾಮ ಹೆಚ್ಚು ಬೀರ್ತಾ ಇರ್ತದೆ. ಅದನ್ನು ಗಮನಿಸಬೇಕಾಗತ್ತೆ ನಾವು. ಈಗ ಬೇರೆ ಇದ್ರಲ್ಲ, ಹಗಲ್ ಟೈಮಲ್ಲಿ ನಾವು ಏನು ಮಾಡ್ತೀವಿ, ನಾವು ಏನೇ ಕೆಲಸ ಮಾಡ್ತಾ ಇದ್ರು ಆ ಕೆಲಸ ಜೊತೆಗೆ ಇರಬೇಕು. ಅಲ್ಲಿ ನಾವು ಸ್ವಲ್ಪ ಏನಂತ ಹೇಳ್ತಿದ್ರೆ ಆ ಕ್ಷಣದಲ್ಲಿ ನಾವು ಜೀವಿಸಬೇಕು. ನಾವೇನು ಮಾಡ್ತೀವಿ, ಏನೋ ಕೆಲಸ ಮಾಡ್ತಾ ಇರ್ತೀವಿ, ಏನೋ ಇನ್ನೊಂದು ಯೋಚನೆ ಮಾಡ್ತಾ ಇರ್ತೀವಿ. ಕೆಲಸ ಒಂದು, ಯೋಚನೆ ಒಂದು. ಆ ರೀತಿಯಲ್ಲಿ ಹೋದ್ರೆ ನಮಗೆ ಧ್ಯಾನ ಕುದುರಲ್ಲ. ನಾನು ಇನ್ನೊಂದು ಹೇಳಿದ್ದೀನಿ, ಹಗಲ್ ಟೈಮಲ್ಲಿ ಈ ಆಕಾಶ ಮುದ್ರ ಯಾವಾಗ ಅನುಕೂಲ ಆದರೆ ಅವಾಗ ಆಕಾಶ ಮುದ್ರ ಮಾಡ್ಕೊತಾ ಇರಿ ಅಂತ. ಈ ಆಕಾಶ ತತ್ವನ ಹೆಚ್ಚು ಮಾಡ್ತಾ ಹೋಗ್ತದೆ, ಶೂನ್ಯತೆ ಹೆಚ್ಚು ಮಾಡ್ತಾ ಹೋಗ್ತದೆ. ಇದು ಅರ್ಥ ಮಾಡ್ಕೊಳ್ಳಿ. ಅವಾಗವಾಗ ಹಗಲ್ ಟೈಮಲ್ಲಿ ಈ ಮುದ್ರ ಮಾಡ್ಕೊತಾ ಇರಿ. ಸುಮ್ಮನೆ ಇದೇನು ಮಾಡುತ್ತೆ, ನಿಮ್ಮಲ್ಲಿ ಆಕಾಶ ತತ್ವ ಹೆಚ್ಚು ಮಾಡುತ್ತೆ, ಶೂನ್ಯತೆ ಹೆಚ್ಚು ಮಾಡುತ್ತೆ. ಅವಾಗ ಧ್ಯಾನದಲ್ಲಿ ಕೂತಿರುವಾಗ ವೇಗವಂತವಾಗಿ ನೀವು ಧ್ಯಾನ ಒಳಗಡೆ ಹೋಗುವಂಥ ಅವಕಾಶ ಇದೆ ಅಂತ. ಈ ರೀತಿಯಲ್ಲಿ ಹಲವಾರು ಟೆಕ್ನಿಕಲ್ ಇದೆ. ಒಳ್ಳೆ ಮ್ಯೂಸಿಕ್ ಹಾಕ್ಬಿಡೋದು ಅಲ್ವಾ, ನಿಶ್ಶಬ್ದವಾಗಿರುವಾಗ ಧ್ಯಾನ ಮಾಡೋದು, ಆದಷ್ಟು ನೈಟ್ ಎಲ್ಲರೂ ಮಲಗಿರುವಾಗ ನಾವು ಎಚ್ಚರಿಕೆಯಲ್ಲಿ ಧ್ಯಾನ ಮಾಡೋದು, ಬೆಳಗ್ಗೆ ಯಾರು ಎದ್ದಿಲ್ಲ ಅಂತ ಆ ಸಮಯದಲ್ಲಿ ಧ್ಯಾನ ಮಾಡೋದು. ಇಂಥ ಹಲವಾರು ಟೆಕ್ನಿಕಲ್ ಉಪಯೋಗಿಸ್ಕೊಂಡು ಮಾಡ್ತಾ ಹೋಗಿ. ಬಟ್ ನಿರಂತರ 41 ದಿವಸ ಧ್ಯಾನ. ಮತ್ತೆ ಒಂದು ಪ್ರಿನ್ಸಿಪಲ್, ನಮ್ಮ PSSM ಪ್ರಿನ್ಸಿಪಲ್ ಇರೋದು 3 ಗಂಟೆ ಧ್ಯಾನ. ಎಲ್ಲ ಹೊಸಬರಿಗೆ ಹೇಳ್ತಾ ಇದ್ದೀನಿ, 3 ಗಂಟೆ ಧ್ಯಾನ, 2 ಗಂಟೆ 3+2+1, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ. ಇದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಳವಡಿಸ್ಕೊಳ್ಳಿ ದಯವಿಟ್ಟು. ನೀವು ನೋಡಿ 41 ದಿವಸ ಮಾಡಿ ನೋಡಿ. ಅದು ನಿಮ್ಗೆ ಏನು ಪ್ರಯೋಜನ ಕೊಡ್ತಾ ಇಲ್ಲ, ನಿಮ್ಮ ಅನುಭವಕ್ಕೆ ಏನು ಬರ್ತಾ ಇಲ್ಲ ಅಂದರೆ ಬಿಟ್ಬಿಡಿ. ಆ ಬಿಟ್ಬಿಡೋದಂತೂ ಬರಲ್ಲ, ನಮ್ಗೆ ಗೊತ್ತು. ಯಾಕಂದರೆ ಎಲ್ಲರೂ ಇಲ್ಲಿ ಇರುವಂಥ ಮಾಸ್ಟರ್ಸು ಇಷ್ಟವರೆಗೂ ಪ್ರಾಕ್ಟೀಸ್ ಮಾಡಿರೋರು, ಮಾಡ್ತಾ ಇರೋರಿಗೆ 41 ದಿವಸ ಮಾಡಿದ ಮೇಲೆ ಯಾವುದೇ ಒಂದು ಅಭ್ಯಾಸ ನೋಡಿ, ಒಳ್ಳೆ ಅಭ್ಯಾಸ ಕೆಟ್ಟ ಅಭ್ಯಾಸ 41 ದಿವಸ ಮಾಡಿದರೆ ಅದು ಸ್ಥಿರವಾಗ್ತದೆ. ನಮಗೆ ನಾವೇ ಅದೇ ಆಗ್ತೀವಿ, ಅದೇ ನಾವು ಆಗ್ತೀವಿ. ಇದರಲ್ಲಿ ಏನು ಸಂದೇಹ ಇಲ್ಲ, ಸಂಶಯ ಇಲ್ಲ ಸ್ನೇಹಿತರೆ. ಎಸ್ ಮಾ, ಮುಂದುವರಿಸಿ. ಥ್ಯಾಂಕ್ ಯು ಗುರುಜಿ. ಇದು ನಾಗಸುಂದರ್ ಸರ್ ಮಾತಾಡಿ. ಮೇಡಮ್ ನಮಸ್ಕಾರ. ಮೇಡಮ್ ಉಮಾ ಮೇಡಮ್ ಅವ್ರು ನಮಸ್ಕಾರ. ಸರ್ ರಂಗನಾಥ್ ಸರ್ ನಮಸ್ಕಾರ. ದೀಪಾ ಮೇಡಮ್ ಅವ್ರ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಅದ್ಭುತ ಧ್ಯಾನ ಮತ್ತೆ ಏಂಜಲ್ಸ್ ಅವ್ರ ಜೊತೆ ಕನೆಕ್ಟ್ ಆಗೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಮೇಡಮ್ ಅವ್ರು ತಿಳಿಸ್ಕೊಟ್ರು. ಬಹಳ ಅದ್ಭುತವಾಗಿತ್ತು ಮೇಡಮ್. ಈಗ ನಾವು ಅನೇಕ ಬಾರಿ ಧ್ಯಾನಕ್ಕೆ ಕೂತಾಗ ನಮಗೂ ಅನೇಕ ಅನುಭವಗಳು ಯಾವ ತರ ಆಗುತ್ತೆ ಅಂದ್ರೆ ಅದೇ ಡೈವರ್ಟ್ ಆಗ್ತಾ ಇರ್ತದೆ ಮೈಂಡ್. ತಿರ್ಗಾ ಅದನ್ನ ಎಳ್ಕೊಂಬಂದು ಅಲ್ಲೇ ನಿಲ್ಲಿಸ್ಬೇಕು. ಎಲ್ಲೇ ಹೋಗ್ಲಿ ಮೈಂಡ್ ಪ್ರಪಂಚದ ಆಚೆಗೆ 1 ಸೆಕೆಂಡ್ ಹೊಂಟೋಗುತ್ತೆ. ತಿರ್ಗಾ ಎಳ್ಕೊಂಬಂದು ನಾವು ಧ್ಯಾನದಲ್ಲಿ ಕೂತ್ಕೋಬೇಕು. ಎಷ್ಟೇ ಇದಾದ್ರೂ ಸಹ
ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಹೋದ್ರೆ ನಮ್ಗೆ ಅದರ ಒಂದು ಫಲಿತಾಂಶ ಖಂಡಿತವಾಗಿ ಲಭಿಸುತ್ತೆ. ನಾನು ಈ ಧ್ಯಾನಕ್ಕೆ ಬಂದು 7 ತಿಂಗಳಾಯ್ತು. ಅದಕ್ಕೂ ಮೊದಲು ಬರೀ 15 ನಿಮಿಷ ಧ್ಯಾನ ಮಾತ್ರ ಮಾಡ್ತಾ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ನಮಗೆ ಅನೇಕ ಅದ್ಭುತವಾದ ಅನುಭವಗಳಾಗ್ತಾ ಇದೆ. ಮತ್ತೆ ಮನಸ್ಸು ಹೆಚ್ಚು ಶಾಂತವಾಗ್ತಾ ಹೋಗುತ್ತೆ. ಈ ಒಂದು ಧ್ಯಾನ, ಸ್ವಾಧ್ಯಾಯ ಮತ್ತೆ ಸಜ್ಜನ ಏನೋ ಒಂದು ಸಾಂಗತ್ಯ ಇದೆ. ಇದರಿಂದ ನಮ್ಮ ಮನಸ್ಸಿಗೆ ಒಂದು ಆಧ್ಯಾತ್ಮಿಕ ಯಾತ್ರೆಯನ್ನ ಹೋಗ್ತಾ ಇದೀವಿ ಮುಂದಕ್ಕೆ ಅನ್ನೋದು ಒಂದು ಅನುಭವ ಆಗ್ತಾ ಇದೆ. ಹಿಂದಿಗಿಂತ ನಾವು ಹೆಚ್ಚು ಅನುಭವಗಳನ್ನ ಪಡ್ಕೋತಾ ಇದೀವಿ. ಈ ರೀತಿ ಒಂದು ಯಾತ್ರೆನಲ್ಲಿ ಒಳ್ಳೆ ದಾರಿನಲ್ಲಿ ಹೋಗ್ತಾ ಇದೀವಿ ಅನಿಸ್ತಾ ಇದೆ ಮೇಡಮ್. ಇದು ನಮ್ಮ ಅನುಭವ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ದೇವರಾಜ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ದಯವಿಟ್ಟು ಮಾತಾಡಿ. ಯಾಕಂತಂದ್ರೆ ನೀವು 2 ಸರಿನೂ ನಾನು ಕರೆದೆ. ಮಾತಾಡಿ ಸರ್ ಪ್ಲೀಸ್. ಬೇಡ ಮತ್ತೆ ಮ್ಯೂಟ್ ಅಲ್ಲಿ ಇದಾರ ಅವ್ರು. ಅನ್ಮಿಟ್ ಕೊಟ್ಟಿದ್ದೆ ಮೇಡಮ್, ಮತ್ತೆ ಮ್ಯೂಟ್ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ನಮಸ್ಕಾರ ಮೇಡಮ್. ನಮಸ್ಕಾರ. ಕೇಳಿಸ್ತಿದ್ಯಾ ಕೇಳಿಸ್ತಾ ಇದೆ ಸರ್. ಮೇಡಮ್, ನಾನು ಆಲೆ ಒಂದು 25 ಡೇಸ್ ಆಯ್ತು ಮೇಡಮ್. ನನಗೆ ಜ್ಞಾನ ಇನ್ನೂ ಕಲೆಕ್ಷನ್ ಆಗ್ತಿರ್ವಲ್ಲ ಮೇಡಮ್. ಮತ್ತೆ ನೀವ್ ಈಗ ಹೇಳ್ತಾ ಇದ್ರಿ ಇದೆಲ್ಲ ಕುಂತ್ಕೊಂಡ್ರೆ ಹಿಂದಗಡೆ ನರ ಇದಾದಂಗ ಆಗ್ತಷ್ಟೇ, ಬಿಟ್ರೆ ಬೇರೆ ನನ್ಗೇನು ಇದಾಗ್ತಾ ಇಲ್ಲ. ಸ್ವಲ್ಪ ಭಯ ಆಗ್ತದೆ ಬೆಳಿಗ್ಗೆ ಟೈಮ್ ಜ್ಞಾನ ಕುಂತ್ಕೊಂಡಾಗ. ಏನು ಭಯ ಪಡೋದ್ ಬೇಕಾಗಿಲ್ಲ ಸರ್, ಏನು ಆಗೋದಿಲ್ಲ. ಇಲ್ಲ, 4:15 ಎದ್ದು ಎಲ್ಲ ಮಾಮೂಲಿ ಮಾಡ್ತಾ ಇದ್ದೀನಿ. 4:15 ಎದ್ದು ಪ್ರಾಣಾಯಾಮ ಎಲ್ಲ ಮಾಡ್ಕೋತೀನಿ. 1 ಡೇಸ್ ಅದನ್ನ ಕ್ರಮ ತಪ್ಪದೆ ಮಾಡಿ ಆಮೇಲೆ ಹೇಳಿ ನೀವು ಏನಾಗುತ್ತೆ ಅಂತ. ಮಾಡ್ತಾ ಇದೀನಿ ಮೇಡಮ್. ಮೇಡಮ್, ನಾನು ರಂಗನಾಥ್ ಗುರುಜಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪಟ್ಟಿ 1 ಡೇಸ್ ಅವತ್ ಶೇರ್ ಮಾಡ್ಕೊಳ್ಳಿ ಸರ್ ಹತ್ರ. ಸರ್, ಅವ್ರು ನಮ್ ನಾದ್ನಿ ಅವ್ರು ಕರ್ಕೊ ಬಂದಿದ್ದಾರೆ ಸರ್. ಅಲ್ಲಿಗೆ ಮಾತಾಡ್ಬೋದು ಇದು, ಆಮೇಲೆ ಮಾತಾಡ್ಲಾ? ನಿಮ್ಗೆ ಅಂದ್ರೆ ಅವ್ರದ್ದು ಅನುಭವ ಬೇಕಂದ್ರೆ ಅಲ್ಲಿ ಅದ್ರ ಬೇಕಂದ್ರೆ ಸಪ್ರೇಟ್ ಅಲ್ಲಿ ಮಾತಾಡಿ, ಪರವಾಗಿಲ್ಲ. ಫೋನ್ ಮಾಡಿ. ಆಮೇಲೆ ಮಾಡ್ಲಾ? ಮಾಡಿ. ಹಾ ಸರಿ. ಇದ್ರಲ್ಲಿ ಬೇಡ, ಬೇರೆ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಆದಷ್ಟು ನನಗೆ ಯಾವಾಗ ನೀವು ಕಲೆಕ್ಷನ್ ಕೊಟ್ರಲ್ಲ ಸರ್, ಅದು ಫೋನಲ್ಲಿ ನನಗೆ ಕಾಣಿಸ್ತಾ ಇರ್ಲಿಲ್ಲ, ಮಾತಾಡಕ್ ಆಗ್ಲಿಲ್ಲ. ಹಂಗಾಗಿ ಅದು ಇದಾಗ್ಬಿಡ್ತು, ಅದಕ್ಕೋಸ್ಕರ ಮಾತಾಡಕ್ಕಾಗಿ. ರೈಟ್, ಓಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುರುಜಿ, ಪ್ರಶ್ನೆಗಳೆಲ್ಲರದು ಆಯ್ತು. ಈಗ ಏಂಜಲ್ಸ್ ಕಾರ್ಯಾಗಾರ 2ನೇ ಭಾಗವನ್ನ ಹೇಳ್ಕೊಟ್ಟಂತಹ ನಮ್ಮ ಉಮಾರಾಣಿ ಮೇಡಮ್ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ರೈಟ್. ಓಕೆ, ಈಗ ಮುಂದಿನ ಕಾರ್ಯಕ್ರಮ ಸಮಗ್ರ ಜೀವನ ಶೈಲಿ. ಅದನ್ನ ನಮ್ ಗುರುಜಿ ನಡ್ಸ್ಕೊಡ್ತಾರೆ. ಅದು ಹೇಳೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಗುರುಜಿ. ಇಲ್ಲಿ 79 ಜನ ಇದ್ದಾರೆ. ಮಾಸ್ಟರ್ಸ್, ದಯವಿಟ್ಟು ನೋಡಿ, ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಗುರುಜಿ ಹೇಳಿದ್ರು. ಯಾಕೆ ಅಂತಂದ್ರೆ ಧ್ಯಾನದ ಬಗ್ಗೆ ಏನಾದ್ರು ಪ್ರಶ್ನೆಗಳನ್ನ ಕೇಳೋದಿದ್ರೆ ಗುರುಜಿಗೆ ಖಂಡಿತ ಕೇಳಿ. ಮಾಸ್ಟರ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರದ್ದು ಟೈಮ್ ತುಂಬಾ ಪ್ರೀಶಿಯಸ್ ಇರುತ್ತೆ. ಧ್ಯಾನದ ಬಗ್ಗೆ ನಿಮ್ಗೆ ಖಂಡಿತ ಕೇಳಿ, ಹ್ಯಾಂಡ್ ರೈಸ್ ಮಾಡಿ ಅಂತ ಗುರುಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಯಾಕಂತಂದ್ರೆ ಅನುಭವನೇ ಒಂದು ಜ್ಞಾನ ಅಲ್ವಾ? ದಯವಿಟ್ಟು ನಿಮ್ಗೆ ಏನ್ ಅನುಭವ ಆಗಿದೆ, ಏನಾದ್ರು ಧ್ಯಾನಕ್ಕೆ ಸಂಬಂಧಪಟ್ಟಿರುವಂತ ಏನಾದ್ರು ಕ್ವಶನ್ಸ್ ಇದ್ರೆ ಖಂಡಿತ ಕೇಳಿ. ಗುರುಜಿ 9 ಅಲ್ಲ 10 ಗಂಟೆ ಆದ್ರೂ ಹೇಳ್ಕೊಡ್ತಾರೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ನಿಮ್ಮಲ್ಲೇ ಇಟ್ಕೊಂಡು ಸುಮ್ನೆ ಕುತ್ಕೋಬೇಡಿ. ಅದಕ್ಕೆ ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಇಲ್ಲಿ ಡೇ ಬೈ ನಿನ್ನೆಗಿಂತ ಇವತ್ತು ಚಂದ, ಇವತ್ತಿನಗಿಂತ ನಾಳೆ ಚಂದ ಅಲ್ವಾ? ಅದಕ್ಕೆ ಡೇ ಬೈ ಡೇ ನಮ್ದು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನೇನ್ ಪ್ರಶ್ನೆಗಳಿದೆಯಲ್ಲ ಅವುಗಳಿಗೆಲ್ಲ ನಾವು ಉತ್ತರಗಳನ್ನ ಕಂಡ್ಕೋಬೇಕು. ಗುರುಜಿ ಮಾತ್ರ ಪಾಪ ಉತ್ತರ ಹೇಳಿಕಂತಾನೆ ಕುತ್ಕೊಂಡಿರ್ತಾರೆ. ದಯವಿಟ್ಟು ನಿಮ್ಮ ಪ್ರಶ್ನೆಗಳು ಏನಾದ್ರೂ ಇದ್ರೆ ಸಮಗ್ರ ಜೀವನ ಶೈಲಿ ಆದ್ಮೇಲೆ ಧ್ಯಾನಕ್ಕೆ ಸಂಬಂಧಪಟ್ಟ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿ. ಮತ್ತೆ ಇನ್ನೊಂದ್ ವಿಷಯ ಏನ್ ಹೇಳಿಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಇವತ್ತು ಲಾಸ್ಟ್ ಡೇಟ್ ಇದೆ. ಏನಾದ್ರೂ ನಿಮ್ಮ ಒಂದು ಉಪನ್ಯಾಸ ಕೊಡ್ಬೇಕು, ಮನೆ ಮದ್ದು ಏನಾದ್ರು ಕೊಡ್ಬೇಕು ಅಂತ ಇದ್ರೆ ದಯವಿಟ್ಟು ಇವತ್ತು ಕೊಡಿ. ನಾವು ಗುರುಜಿಗೆಲ್ಲ ಹೆಸರು ಕಳಿಸ್ಬೇಕು. ಆಗ್ಲೇ 8 ಜನ ಕೊಟ್ಟಿದ್ದಾರೆ. ಇನ್ ಯಾರಾದ್ರೂ ಕೊಡೋರಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಇಲ್ಲ ಅಂತಂದ್ರೆ ನನ್ಗೆ ಅಥವಾ ಅಶ್ವಿನಿ ಮೇಡಮ್ಗೆ ಪರ್ಸನಲಿ ಒಂದ್ ಮೆಸೇಜ್ ಅನ್ನ ಹಾಕಿ. ಯಾಕಂದ್ರೆ ಇವತ್ತು ನಾವು ಕಳಿಸ್ಬೇಕು ಗುರುಜಿಗೆ. ಅವರು ಟೈಮ್ ಟೇಬಲ್ ರೆಡಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರ್ಯಾರು ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ, ಯಾವ್ದೇ ಆಗಿರ್ಬೋದು, ಮನೆ ಮದ್ದು ಆಗಿರ್ಬೋದು, ಸಮಗ್ರ ಜೀವನ ಶೈಲಿ ಆಗಿರ್ಬೋದು, ಆಧ್ಯಾತ್ಮಿಕ ಒಂದು ಶಿಕ್ಷಣ ಉಪನ್ಯಾಸ ಕೊಡೋದಾಗಿರ್ಬೋದು, ಯಾವ್ದೇ ಕೊಡೋದಿದ್ರು ಖಂಡಿತ ನಮ್ಗೆ ಇವತ್ತು ವಿಷಯಗಳನ್ನ ಕಳಿಸಿ. ತುಂಬಾ ಜನ, ಈಗ 8 ಜನ ಕಳಿಸಿದ್ದಾರೆ, ತುಂಬಾ ಸಂತೋಷ. ನಮ್ಗೆ ಇನ್ನೂ ಜಾಸ್ತಿ ಜನ ಗುರುಜಿ ಒಂದ್ ಆಸೆ ಏನು ಅಂತಂದ್ರೆ ಅವ್ರು ಇನ್ನೂ ಸ್ವಲ್ಪ ಜನ ಕೊಡ್ಲಿ, ನಮ್ಮ ಹೊಸ ಮಾಸ್ಟರ್ಸ್ ಮಾತಾಡ್ಲಿ ಅನ್ನೋದು ಗುರುಜಿಯ ಒಂದು ಆಸೆ. ದಯವಿಟ್ಟು ನೀವೇನು ನಿಮ್ಮ ಹೆಸರನ್ನ ಹಾಕಿ ಯಾವ ಸಬ್ಜೆಕ್ಟ್ ಅನ್ನೋದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಗುರುಜಿ.